ಹಂಗಾರೆ ಗಂಡಸೇ ಬೇಡವಾ, ಹೀಗೆ ಬೇಡವಾ, ಹಾಗೆ ಬೇಡವಾ ಅಂತ ಕೇಳ್ತಾ ಇರೋದಿಲ್ಲ ಪ್ರಶ್ನೆಗಳು. ಯಾಕಂದರೆ 40s ನಾನು ತಾಯಿ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಇದು ನನ್ನ ಆಯ್ಕೆ ಆಗಿದೆ. ಆಮೇಲೆ ಯಾವುದೋ ಅರಿವಿಲ್ಲದೆ ಗೊತ್ತಿಲ್ಲದೆ ಆಗಿರೋ ಅಂಥದ್ದಲ್ಲ. ಸುಮ್ಮನೆ ಮಗು ಮಾಡ್ಕೊಂಡ್ಬಿಟ್ಟ, ನನಗೆ ಆಸೆ ಇತ್ತು ಅಥವಾ ನನಗೇನು ಗೊತ್ತಾಗಲಿಲ್ಲ, ಅವನೇನೋ ಬಂದ, ಯಾರೋ ಸಿಗ್ದ, ಏನೋ ಮೋಸ ಮಾಡಿ ಹೋದ. ಇಯರ್ಸ್ ಆ್ಯಂಡ್ ಇಯರ್ಸ್, ಒಂದಿನದ್ದು 2 ದಿನದಲ್ಲ ಇದು. ಎಲ್ಲ ಕಡೆ ನಾನು ಓಪನ್ ಆಗಿ ಹೇಳಿದ್ದೀನಿ, ನಾನು ಸನ್ಯಾಸಿ ಅಲ್ಲ. ಯಾವಾಗತ್ತೆ ಹೆಂಗಾಗತ್ತೆ ಅಂತ ಗೊತ್ತಿಲ್ಲ, ಅಥವಾ ನನ್ನನ್ನು ಯಾರು ಇಷ್ಟಪಟ್ಟಿಲ್ಲ ಅಂತ ಅಲ್ಲ. ಆ ರಿಲೇಷನ್ಶಿಪ್ ಅಲ್ಲಿ ಸಕ್ಸಸ್ಫುಲ್ ಆಗಲ್ಲ ಅಂತ ಅನಿಸ್ತು. ಸುಮ್ಮನೆ ಸಂಗಾತಿ ಅಂದರೆ ನಾನು ಹೋದೆ, ರೊಮ್ಯಾನ್ಸ್ ಮಾಡಿದೆ, ಡಾನ್ಸ್ ಮಾಡಿದೆ ಅಲ್ಲ. ಮಾನಸಿಕವಾಗಿ ನಾನು ಅವ್ರಿಗೆ ಎಷ್ಟು ನೆಮ್ಮದಿ ಕೊಡಬಲ್ಲೆ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಮಕ್ಳಾದವ್ರಿಗೆ ಯಾವತ್ತು ಹುಡುಗರನ್ನ ಇಷ್ಟನೇ ಪಡಲ್ವಾ? ಹಾಗಾದರೆ ಎಲ್ಲ ಕ್ವಾಲಿಟೀಸ್ ಅವನಲ್ಲಿದೆ ಅಂದರೆ ವೈ ವಿಲ್ ಯು ನಾಟ್ ಲೈಕ್ ಹಿಮ್? ಮಗು ಏನಾದರೂ ಆ ತಂದೆಯ ಬಗ್ಗೆ ಕೇಳಿದಾಗ ಏನು ಆನ್ಸರ್ ಮಾಡ್ತಾರೆ? ಅವರ ನನ್ನ ಇದು ಬೇರೆ ಥರ ಇದೆ ರಿಲೇಷನ್ಶಿಪ್. ಮಚ್ ಮೋರ್ ಒಂದು ಸ್ವಲ್ಪ ಸಲಿಗೆಯಿಂದ ಮಾತಾಡ್ಬೋದು ಅವ್ರ ಹತ್ರ. ಆ ಥರದ ನನ್ನ ಸಂಬಂಧ ಅವ್ರ ಜೊತೆಗಿದೆ ಸುಮಾರು ವರ್ಷದಿಂದ. ನನ್ನ ಜೊತೆಗೆ ಭಾವನಾ ಮ್ಯಾಮ್ ಇದ್ದಾರೆ, ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಮ್ಯಾಮ್ ಬಂದಾಗ್ಲಿಂದ ನೋಡ್ತಿದ್ದೆ ನಿಮ್ಮ ಮುಖದಲ್ಲಿ ಪ್ರೆಗ್ನೆನ್ಸಿಗಳು ಎದ್ದು ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮ್ಯಾಮ್ ಮತ್ತೆ ಮನೇನೂ ಅಷ್ಟೇ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರೆ, ತುಂಬ ಯೂನಿಕ್ ಆಗಿದೆ, ಪೀಸ್ಫುಲ್ ಆಗಿದೆ. ಮೈಂಡ್ ಇಲ್ಲಿಗೆ ಬಂದ್ಮೇಲೆ ಫುಲ್ ಪೀಸ್ಫುಲ್ ಆಗಿ ಹೋಗ್ಬಿಟ್ಟಿದೆ. ಇನ್ನೇನು ಮಾಡೋಕ್ಕಾಗಲ್ಲ, ಥ್ಯಾಂಕ್ ಯು ಅಂತ ಹೇಳಬೇಕಷ್ಟೇ. ಮ್ಯಾಮ್ ಇವಾಗ ಪ್ರಕೃತಿ ದತ್ತವಾಗಿ ಮಗುನ ಪಡ್ಕೊಳ್ಳೋದೇ ಬೇರೆ, ಈ IVF ಮೂಲಕ ಮಗುನೇ ಪಡ್ಕೊಳ್ಳೋದೇ ಬೇರೆ. ಸೊ ನಿಮಗೆ ಹೇಗೆ ಈ ಥಾಟ್ ಬಂತು? ಬೇರೆ ಏನೂ ಇಲ್ಲ, ಅದು ಸುಮ್ಮನೆ ಈಗ ಜನರಲ್ ಇರೋವಂತಹ ಅದೇ ನಾವೀಗ ಮಾತಾಡ್ತಿದ್ವಿ. ಯಾಕಂದರೆ IVF ಅಂತ ಹಾಕ್ತಾರಲ್ವಾ, ಇಟ್ಸ್ ಅ ಸೈಂಟಿಫಿಕ್ ವರ್ಡ್. ಅದರ ಒಂದು ಅಬ್ರಿವೇಟೆಡ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ ಅವರು. ಎಕ್ಸ್ಟೆಂಡೆಡ್ ಫಾರ್ಮ್ ಅಂತ ಹೇಳಿದ್ರೆ ಇನ್ವರ್ಟು ಫರ್ಟಿಲೈಸೇಷನ್ ಅಂತ ಹೇಳೋದು. ಅದು ಪಡ್ಕೊಳ್ಳೋ ವಿಧಾನದಲ್ಲಿ ಏನಂತ ಆದರೆ ಬೇರೆ ಬೇರೆ ಅಂತ ಅಲ್ಲ. ಸಾಂಗತ್ಯದಲ್ಲಿ ನಾವು ಒಬ್ಬರ ಪಾರ್ಟ್ನರ್ ಇಟ್ಕೊಂಡು ಸಂಗಾತಿ ಜೊತೆಗಿದ್ದು ಪ್ರೀತಿ, ಅಲ್ಲೊಂದು ಅದು ಪ್ರಣಯಕ್ಕೆ ತಿರುಗಿ ಆಮೇಲೆ ರೊಮ್ಯಾನ್ಸಿಗೆ ಹೋಗಿ ಒಂದು ಸಂಭೋಗದಲ್ಲಿ ಒಂದು ರೀತಿಯಲ್ಲಿ ದಟ್ ಈಸ್ ಅ ನ್ಯಾಚುರಲ್ ಫಾರ್ಮ್. ಪ್ರಕೃತಿ ಹಾಗೆ ಇರೋದು, ಯಾವುದೇ ಪ್ರಾಣಿ ಆದ್ರೂ ಹಾಗೆ. ತುಂಬ ಒಂದು ಕ್ರೂಡವಾದ ಒಂದು ಪದ ಇಂಗ್ಲೀಷಲ್ಲಿ ಬಳಕೆ ಮಾಡ್ತಾರೆ. ಬಟ್ ನಾರ್ಮಲಿ ಸಂಭೋಗ ಮತ್ತು ಸಾಂಗತ್ಯದಿಂದ ಪಡ್ಕೊಳ್ಳೋವಂಥದ್ದು ಪ್ರಾಕೃತಿಕ ಅಂತ ನಾವು ನಡ್ಕೊಂಡು ಬಂದಿರೋಂಥ ದಟ್ಸ್ ಅ ನ್ಯಾಚುರಲ್ ವೇ ಅಷ್ಟೇ. IVF ಅಲ್ಲಿ ಏನಾಗುತ್ತಂದರೆ ಕೃತಕ ಗರ್ಭಧಾರಣೆ ಅಂತ ಆದರೆ ಏನಂದರೆ ಎಲ್ಲದು ನ್ಯಾಚುರಲ್ಲೇ. ಇದು ಕೆಮಿಕಲಿ ಪ್ರಾಸೆಸ್ಡ್ ಏನಲ್ಲ. ಇದು ದರ್ ಇಸ್ ನಥಿಂಗ್, ನೋ ಕೆಮಿಕಲ್ ಇನ್ ಇಟ್. ಈಗ ನಾನು ಹೆಣ್ಣಿನ ದೇಹದಲ್ಲಿ ಅವಳ ದೇಹಸ್ಥಿತಿ ಸರಿಯಾಗಿದ್ದು ಅವಳಲ್ಲಿ ಇದು ಎಗ್ಸ್ ಎಲ್ಲ ಚೆನ್ನಾಗಿ ಅವಳಿಗೆ ಡೆವಲಪ್ ಆಗ್ತಾಯಿದ್ರೆ ಅವಳು ಗಂಡಸಿನ ಯಾವುದೇ ಒಂದು ವೀರ್ಯಾಣುಗಳನ್ನು ಪಡಿಬಹುದು ಅಂತ. ಸೊ ಇಟ್ ಈಸ್ ನಾಟ್ ಕೆಮಿಕಲ್ ಪ್ರಾಸೆಸ್, ಏನಿಲ್ಲ ಇದರಲ್ಲಿ. ಆಲ್ಸೋ ಈ ಇಡೀ ವೀರ್ಯಾಣು ಮತ್ತು ಇದು ಸೇರಿ ಎಂಬ್ರಿಯೋ ಡೆವಲಪ್ ಆಗುತ್ತಲ್ಲ, ಅದೇನೋ ಕೆಮಿಕಲ್ ಹಾಕಿ ಮಿಕ್ಸ್ ಮಾಡಿದೇನಲ್ಲ. ಇಟ್ ಈಸ್ ನ್ಯಾಚುರಲ್ ಹ್ಯೂಮನ್ ಎಕ್ಸ್ಟ್ರಾಕ್ಷನ್ನೇ ತಗೊಂಡು ದೇ ಹ್ಯಾವ್ ಡೆವಲಪ್ಡ್ ಇಟ್ ಔಟ್ಸೈಡ್ ದಿ ಬಾಡಿ. ನನ್ನ ಕೇಸಲ್ಲಿ ಔಟ್ಸೈಡ್ ದಿ ಬಾಡಿ ಡೆವಲಪ್ ಮಾಡಿರೋದು. ಬಟ್ ಎಲ್ಲರ ಕೇಸಲ್ಲೂ ಆಗಬೇಕಂತ ಏನಿಲ್ಲ. ಹೌದೌದು, ನಾನು ಅಷ್ಟು ಹೇಳೋಕ್ಕೆ ನಾನು ಡಾಕ್ಟರ್ ಅಲ್ಲ. ಅದರಲ್ಲಿ ಅವ್ರವ್ರದ್ದೇ ಟೆಕ್ನಿಕಲ್ ವರ್ಡ್ಸ್ ಇದೆ, ಸೈಂಟಿಫಿಕ್ ವರ್ಡ್ಸ್ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರವರ ಭಾಷೆನ ಅವ್ರು ಮಾಡ್ಕೊಂಡಿದ್ದಾರೆ. ನನಗೆ ಅಷ್ಟೆಲ್ಲ ಖಂಡಿತವಾಗ್ಲೂ ಹೇಳಕ್ಕೆ ಬರಲ್ಲ. ನನಗಾಗಿದ್ದು ನಾನು ಹೇಳಬಹುದು ಅಷ್ಟೇ. ಬಟ್ ನನ್ನ ದೇಹ ಸ್ಥಿತಿಯಲ್ಲಿ ನಾನು ಅವರು ತೊಗೊಂಡಂಥ ನಿರ್ಧಾರಗಳು, ಡಾಕ್ಟರ್ ತೊಗೊಂಡಂಥ ನಿರ್ಧಾರಗಳು ಅದು ಹಾಗೆ. ಸೊ ದಟ್ ಈಸ್ ನಾಟ್ ಕೆಮಿಕಲ್. ನಾವು ಕೆಮಿಕಲ್ ಅಂತ ಮಾತಾಡ್ತಾ ಇರೋದು ಏನು, ಅಥವಾ ಔಷಧಿ ಅಂತ ನಾವು ಮಾತಾಡ್ತಾ ಇರೋದು ಏನಂದರೆ, ನನ್ನ ದೇಹನ ಪ್ರಿಪೇರ್ ಮಾಡಬೇಕಲ್ವಾ ನಾನು ಗರ್ಭಿಣಿ ಆಗಲಿಕ್ಕೆ. ಅದಕ್ಕೆ ದೇ ವಿಲ್ ಸ್ಟಾರ್ಟ್ ಗಿವಿಂಗ್ ಮೆಡಿಸಿನ್ಸ್. ಆ ಮೆಡಿಕೇಷನ್ಸ್ ಏನಾಗಿರಬಹುದು, ನನ್ನ ದೇಹ ಸ್ಥಿತಿಗೆ ಬೇಕಾಗಿರುವಂತಹ ಹಾರ್ಮೋನಲ್ ಡೆವಲಪ್ಮೆಂಟಿಗಿರಬಹುದು, ಮತ್ತು ನನ್ನ ದೇಹ ಸ್ಥಿತಿಗೆ. ಅದು ಒಬ್ಬೊಬ್ಬರಿಗೂ ಒಂದೊಂದು ಪೇಷಂಟಿಗೆ ಒಂದೊಂದಲ್ವಾ, ಎಲ್ಲರಿಗೂ ಒಂದೇ ಕೊಡಲ್ಲ ಅಲ್ಲ ಪೇಷಂಟಿಗೆ. ಅಂದರೆ ಸೇಮ್ ಒಂದೇ ಪ್ರಪೋರ್ಷನಲ್ಲಿ ಎಲ್ಲದೂ ಇರಲ್ಲ.
ನನ್ನ ದೇಹ ಸ್ಥಿತಿಗೆ ನನಗೇನೇನು ಬೇಕು ಹಾರ್ಮೋನಲ್ ಇದು, ಮತ್ತು ನನಗೆ ಯಾವ್ಯಾವ ಥರ ಸ್ಟ್ರೆಂಥನ್ ಮಾಡಬೇಕು, ನನ್ನ ದೇಹ ಸ್ಥಿತಿನ ಹೇಗೆ ಅದಕ್ಕೆ ಪ್ರಿಪೇರ್ ಮಾಡಬೇಕು, ಅದಕ್ಕೆ ಔಷಧಿ ಕೊಡ್ತಾ ಇರ್ತಾರೆ. ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗಿರೋದು, ನಾನು ಇವಾಗ ತುಂಬ ಜನರ ಹತ್ರ ಮಾತಾಡಿರೋದು ನನ್ನ ಮೀಡಿಯಾದಲ್ಲಿ. ತುಂಬ ಜನಕ್ಕೆ ಏನು ಕನ್ಫ್ಯೂಸ್ ಆಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಅವ್ರು ಕೇಳ್ತಾ ಇರ್ಬೋದು, ಹಂಗಾರೆ ಗಂಡಸೇ ಬೇಡವಾ, ಹೀಗೆ ಬೇಡವಾ, ಹಾಗೆ ಬೇಡವಾ ಅಂತ ಕೇಳ್ತಾ ಇರೋದೆಲ್ಲ ಪ್ರಶ್ನೆಗಳು. ಯಾಕಂದರೆ ದೆ ಥಿಂಕ್ ಅನ್ಯಾಚುರಲ್ ಇಸ್ ಎವ್ರಿಥಿಂಗ್ ಇಸ್ ಅನ್ಯಾಚುರಲ್ ಅಂತ. ದ ಪ್ರಾಸೆಸ್ ಇಸ್ ಅನ್ಯಾಚುರಲ್. ಯಾಕಂದರೆ ನಾವು ಪ್ರಾಕೃತಿಕವಾಗಿ ಸಾಂಗತ್ಯದಲ್ಲಿ ಸಂಭೋಗದಲ್ಲಿ ಆಗುವಂತಹ ಒಂದು ಸ್ಥಿತಿಯಲ್ಲಿ ಇದನ್ನು ಕಾಣಬೇಕೇ ಹೊರತು ಅಲ್ಲಿಂದ ಹೊರಬಂದು ಹೇಗಾಯಿತು ದಟ್ ಇಸ್ ಅನ್ಯಾಚುರಲ್ ಅಷ್ಟೇ. ಬಟ್ ಅದು ಕೆಮಿಕಲಿ ಪ್ರಾಸೆಸ್ಡ್ ಅಲ್ಲ, ಅಂದರೆ ಕೆಮಿಕಲ್ ಅಲ್ಲ ಅದು. ಇಟ್ ಈಸ್ ಹ್ಯೂಮನ್ ಎಕ್ಸ್ಟ್ರಾಕ್ಷನ್ನೇ, ಹ್ಯೂಮನ್ ಬಾಡಿಯಿಂದನೇ ಹ್ಯೂಮನ್ ಎಕ್ಸ್ಟ್ರಾಕ್ಷನ್ನೇ, ಹ್ಯೂಮನ್ನೇ ಕೊಡುವಂತಹದ್ದು. ಓನ್ಲಿ ಥಿಂಗ್ ಈಸ್ ಅದರಲ್ಲಿ ನಮಗೆ ಡೋನರ್ ಯಾರು ನಮಗೆ ಕೊಟ್ಟಿರ್ತಾರೆ ಅವರ ಇದನ್ನು ಐಡೆಂಟಿಟಿಯನ್ನು ಗುಪ್ತವಾಗಿಡಬೇಕಾ, ಗುಪ್ತವಾಗಿಡಬಾರ್ದಾ ಅನ್ನೋಂಥದ್ದಿದೆ. ಕೆಲವ್ರು ಬೇಕಾದರೆ ಇವಾಗ ಅದು ಓಪನ್ ಆಗಿದೆ, ಮುಂಚೆ ಕಡ್ಡಾಯವಾಗಿ ಗುಪ್ತವಾಗಿಡಬೇಕು ಅಂತ ಇತ್ತು, ಈಗ ಗುಪ್ತವಾಗಿಡೋ ಅವಶ್ಯಕತೆ ಇಲ್ಲ. ಹಾಗಂತ ಇಟ್ ಇಸ್ ಸ್ಟಿಲ್ ಮೈ ಚಾಯ್ಸ್. ನಾನು ಅದನ್ನು ನಾನು ಹೇಳಬಹುದು. ನನಗೆ ಅವ್ರ ಐಡೆಂಟಿಟಿ ತೋರಿಸಿ ಅಂತ ಹೇಳಿದ್ರೆ ತೋರಿಸ್ತಾರೆ, ಬೇಕಾದ್ರೆ ನೀವು ಪರಿಚಯ ಮಾಡ್ಕೊಳ್ಬೇಕಂತ ಹೇಳಿದ್ರು ಇಟ್ ಇಸ್ ಸ್ಟಿಲ್ ಓಪನ್. ನಾನು ಪರ್ಸ್ನಲಿ ಐ ವಾಸ್ ನಾಟ್ ಓಪನ್ ಫಾರ್ ಇಟ್. ಹಾಗಾಗಿ ನನ್ನ ಡೋನರಿನ ಐಡೆಂಟಿಟಿ ಅದು ಗುಪ್ತವಾಗಿದೆ, ನನಗೆ ಆ ಮಾಹಿತಿ ಇಲ್ಲ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಆಯಿತಾ? ಅದು ತುಂಬ ಸ್ಪೆಕ್ಯುಲೇಷನ್, ಕಲ್ಚರಲ್ ಶಾಕ್ ಆಗ್ತಾ ಇರೋದು. ಯಾಕಂದರೆ ದೆ ಥಿಂಕ್ ಏನೋ ಅನ್ಯಾಚುರಲ್ ಆಗ್ತಿದೆ ಅಂತ. ಇಟ್ ಇಸ್ ನಥಿಂಗ್ AI ಜನರೇಟೆಡ್ ಅಥವಾ ರೋಬೋಟಿಕ್ ಏನೂ ಅಲ್ಲ ಇದು, ಅಥವಾ ಕೆಮಿಕಲ್ ಹಾಕಿ ರಾಸಾಯನಿಕವಾಗಿ ಏನೋ ಹೊರಗಡೆ ಡೆವಲಪ್ ಮಾಡಿರೋದು ಆ ಥರದ್ದಲ್ಲ ಇದು. ನೋ 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 ನೋ. ಅಂದರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಅಷ್ಟಾಗಿ ನಾವು ನೋಡಿರಲಿಲ್ಲ, ಅಂದರೆ ಬಾಲಿವುಡ್ಡು ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ವಿ. ಸೊ ಮೊದಲನೇವರು ನೀವೇನಾ ಮ್ಯಾಮ್, ಹೇಗೆ? ಇಲ್ಲ, ಬಾಲಿವುಡಲ್ಲಿ ಏನಾಯ್ತಂದರೆ, ಬಾಲಿವುಡಲ್ಲಿ ಕರಣ್ ಜೋಹರ್, ಏಕ್ತಾ ಕಪೂರ್, ಆಮೇಲೆ ತುಷಾರ್ ಕಪೂರ್, ನಯನತಾರ, ಪ್ರಿಯಾಂಕಾ ಚೋಪ್ರಾ ಇವರು IVF ಮಾಡಿದ್ದಲ್ಲ, ಅದು ಬೇರೆ. ಸರೋಗೆಸಿ ಅಂತ ಹೇಳೋದು ಅಂದರೆ ಬಾಡಿಗೆ ತಾಯಿಯನ್ನು ಪಡೆಯುವಂಥದ್ದು. ಬಾಡಿಗೆ ತಾಯಿ ಅಂದರೆ ಅಗೇನ್ ಇಟ್ಸ್ ಅ ಲಾಂಗ್ ಪ್ರಾಸೆಸ್. ಅದು ಅವಳ ಗರ್ಭವನ್ನು ಬೇರೆ ಹೆಂಗಸೆ ಅವಳೇ 9 ತಿಂಗಳು ಹೊರಬೇಕು, ಆಮೇಲೆ ಅವಳು ಹೆರೋ ಅಂತ ಪ್ರಕ್ರಿಯೆ ಅದು. ಆಯಿತಾ? ದಟ್ ಈಸ್ ಡಿಫ್ರೆಂಟ್. ಅವರಲ್ಲಿ ಏನಾಗಿದೆ, ಈಗ ಪ್ರಿಯಾಂಕಾ ಚೋಪ್ರಾ, ನಯನತಾರ ಯಾರೇ ಆದ್ರೂ ಅವರು ಮದುವೆ ಆಗಿದ್ದು, ವೈವಾಹಿಕ ಬಂಧನದಲ್ಲಿದ್ದು, ದೇ ಆಪ್ಟೆಡ್ ಫಾರ್ ದ್ಯಾಟ್. Ekta Kapoor is not married, but she also went for surrogacy. She did not give birth to her children. I think I'm the first one to do this, yes. And ನನಗೆ ಸರೋಗೇಸಿ ಬಗ್ಗೆ ಮಾಹಿತಿ ಇದೆ ಖಂಡಿತವಾಗ್ಲೂ, ಈಗಂತ ಅಲ್ಲ. ಐ ನೋ ಇಟ್ ಫ್ರಮ್ ಲಾಂಗ್ ಟೈಮ್. ಹೇಳ್ತೀನಲ್ಲ, ಸ್ವಲ್ಪ ಓದೋ ಹವ್ಯಾಸ ಇರೋದ್ರಿಂದ ಮತ್ತು ಎಲ್ಲ ಥರದ ಸ್ನೇಹಿತರು ಇರೋದ್ರಿಂದ ಅಫ್ಕೋರ್ಸ್ ನನಗೆ ಮಾಹಿತಿ ಇದೆ, ಇಲ್ಲ ಅಂತಲ್ಲ. ನಾಟ್ ದಟ್ ನನಗೇನು ಗೊತ್ತೇ ಇರಲಿಲ್ಲ, ಅವೇರ್ನೆಸ್ಸೇ ಇಲ್ಲ, ಆ ಥರದವಳಲ್ಲ ನಾನು. ಸ್ವಲ್ಪ ಮಟ್ಟಿಗೆ ಇದೆ, ಡಾಕ್ಟರ್ ಹೇಳೋ ಅಷ್ಟು ನನಗೆ ಹೇಳಕ್ಕೆ ಬರಲ್ಲ ಅಷ್ಟೆ, ಬಟ್ ತಿಳುವಳಿಕೆ ಇದೆ ಅದ್ರ ಬಗ್ಗೆ. ಸರೋಗೆಸಿ ಬಗ್ಗೆ ಗೊತ್ತಿತ್ತು, ಬಟ್ ನನಗೆ ಯಾವಾಗ್ಲೂ ಸರೋಗೆಸಿಯಿಂದ ಒಂದು ಮಗುನ ಪಡಿಬೇಕು ಅನ್ನೋವಂಥದ್ದು ನನಗೆ ಅನ್ನಿಸ್ಲಿಲ್ಲ. ಅದೇ ಮೋಸ್ಟ್ಲಿ ನನ್ನ ದೇಹದಲ್ಲಿ ಈ ಸಾಮರ್ಥ್ಯ ಇಲ್ಲದೆ ಹೋದಾಗ ಮೋಸ್ಟ್ಲಿ ದೆನ್ ಪ್ರಾಬಬ್ಲಿ ಆ ಆಪ್ಷನ್ಗೆ ಹೋಗ್ತಿದೆ ಅಂತ ಕಾಣಿಸುತ್ತೆ. ಈಗ ಸದ್ಯದ ಪರಿಸ್ಥಿತಿಲಿ ನನ್ನ ದೇಹನೇ ಇಟ್ ವಾಸ್ ರೆಡಿ ಫಾರ್ ಇಟ್, ಸೊ ಐ ಹ್ಯಾವ್ ಗಾನ್ ಫಾರ್ ದಿಸ್ ಆಪ್ಷನ್. ಮ್ಯಾಮ್, ನಮ್ಮ ಹೆಣ್ಮಕ್ಳಿಗೆ ಈ ಹೆಣ್ತನ, ತಾಯ್ತನ ಅನ್ನೋದು ಬಹಳ ಮುಖ್ಯವಾದಂತಹ ಘಟ್ಟ. ನೀವು ಇದನ್ನ ಯಾವ ರೀತಿ ಸ್ವೀಕರಿಸಿದ್ರಿ? ಅದು ಏಜ್ 40 ಅಲ್ವಾ ಮ್ಯಾಮ್, ಏಜು ಈ ವಯಸ್ಸಿನಲ್ಲಿ ಹೇಗೆ? ಮುಖ್ಯವಾದ ಘಟ್ಟ ಏನಲ್ಲ, ಅದು ಮುಖ್ಯವಾದ ಘಟ್ಟ ಆಗಬೇಕು ಅಂತ ನಾನು ಹೇಳ್ತಾ ಇರೋದು ಅದು. ಯಾಕಂದರೆ ಈಗ ನಾವು 40ನೇ ವಯಸ್ಸಿನಲ್ಲಿ ಇಟ್ ಇಸ್ ಮಚ್ ಬೆಟರ್. ಯಾಕಂದರೆ ನನ್ನ ನಿರ್ಧಾರಗಳು, ನಾನು ಇಡ್ತಾರಂಥ ಹೆಜ್ಜೆ, ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ದೇಹದಲ್ಲಿ ಏನು ಬದಲಾವಣೆ ಆಗ್ತಾಯಿದೆ, ಅಥವಾ ಯಾಕಾಗಿ ನಾನು ಆ ಬದಲಾವಣೆಗೆ ತಯಾರಾಗಿದ್ದೀನಿ, ನನಗದು ತಿಳುವಳಿಕೆ ಇದೆ. ಆಯಿತಾ? ಅದು ದೇ ಥಿಂಕ್ ಇಟ್ಸ್ ಓಲ್ಡ್ ಅಂದರೆ ಹಾಗೆ ಹಿಂಗೆ ಅಂತ, ಬಟ್ ದಟ್ ಈಸ್ ನಾಟ್ ದಿ ಐಡಿಯಾ ಎಟ್ ಆಲ್. ಇಟ್ಸ್ ಅಬೌಟ್ ಯಾರೇ ತಾಯಿ ಆಗಲಿಕ್ಕೆ ಇವತ್ತು ನೀನು ಎಷ್ಟರ ಮಟ್ಟಿಗೆ ಮಾನಸಿಕವಾಗೂ ಮತ್ತು ದೈಹಿಕವಾಗೂ ಪ್ರಿಪೇರ್ ಆಗಿದೆಯಾ ಅನ್ನೋದು ಗೊತ್ತಾಗಬೇಕು.
ಅವಳು ದೈಹಿಕವಾಗಿ ಯಾವಾಗಿಂದ ಪ್ರಿಪೇರ್ ಆಗಿರ್ತಾಳೆ ಹೆಣ್ಣು, ಶಿ ಇಸ್ ರೆಡಿ ದಟ್ ಫ್ರಮ್ ದ ಟೈಮ್ ಆಫ್ ಹರ್ ಮೆನ್ಸ್ಟ್ರೇಷನ್ ಇಂದನೇ ಅವಳು ಪ್ಯೂಬರ್ಟಿ ತಲುಪ್ದಾಗಿಂದ ಅವಳು ಆಗಲೇ ಶಿ ಇಸ್ ರೆಡಿ. ಆದರೆ ದೈಹಿಕವಾಗಿ ಅವಳು ತಯಾರಿದ್ದಾಳೆ, ಮಾನಸಿಕವಾಗಿ ಅವಳು ತಯಾರಾಗಿರಲ್ಲ. ಅದಕ್ಕೆ ತಾನೇ ನಮ್ಮಲ್ಲಿ ಇಷ್ಟೆಲ್ಲ ಅತ್ಯಾಚಾರಗಳಾಗೋದು, ಈ ಥರದ್ದೆಲ್ಲ ಆಗೋದು, ಅಲ್ಲಿಂದ ಮತ್ತೆ ಇವ್ರು ಗರ್ಭಿಣಿ ಆಗೋದು, ಗರ್ಭಧಾರಣೆ ಮಾಡ್ಕೊಳ್ಳೋವಂಥದ್ದು, ಅಥವಾ ಸ್ಕೂಲಲ್ಲಿ ಇವಾಗ ನಾವು ಟೀನೇಜ್ ಪ್ರೆಗ್ನೆನ್ಸಿ ಅಮೆರಿಕದಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಈವನ್ ಟಿಲ್ ಟುಡೇ. ಬಟ್ ಈಗ ನಾವು ಇಂಡಿಯಾದಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಅದನ್ನು. ಸೊ ದೇರ್ ಓನ್ಲಿ ಫಿಸಿಕಲಿ ರೆಡಿ. ಮತ್ತು ಅವಳಿಗೆ ಫಿಸಿಕಲಿ ರೆಡಿ ಅಷ್ಟೇ, ಆದರೆ ಅವಳಿಗೆ ಫಿಸಿಕಲಿ ಅವಳ ದೇಹದಲ್ಲಿ ಏನೇನು ಚೇಂಜಸ್ ಆಗ್ತಾ ಇರುತ್ತೋ ಆ ವಯಸ್ಸಲ್ಲಿ ಅವಳಿಗೆ ಗೊತ್ತಾಗ್ತಾ ಇರಲ್ಲ. ಆ್ಯಂಡ್ ಎಷ್ಟೋ ಕಡೆ ಶಾಲೆಗಳಲ್ಲಿ ಈಗ ದೇ ಹ್ಯಾವ್ ಗಿವನ್ ಬರ್ತ್ ಟು ಚಿಲ್ಡ್ರನ್ ಆಲ್ರೆಡಿ, ಟೀನೇಜ್ ಪ್ರೆಗ್ನೆನ್ಸಿಲಿ ಸ್ಕೂಲ್ ಮಕ್ಕಳು. ಅವ್ರಿಗೆ ಗೊತ್ತೂ ಇರಲ್ಲ, ಅವರಿಗೆ ಆಗಲೇ ದೇ ಹ್ಯಾವ್ ಬಿಕಮ್ ಪ್ರೆಗ್ನೆಂಟ್ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ದೇ ಆರ್ ನಾಟ್ ಅವೇರ್ ಆಫ್ ಅವ್ರ ಬಾಡಿ ಏನಾಗ್ತಿದೆ, ಬಾಡಿಯಲ್ಲಿ ಏನೇನು ಬದಲಾವಣೆಗಳಾಗ್ತಿದೆ ಅದು ಗೊತ್ತಿರಲ್ಲ. ಸೊ ಇಟ್ ಈಸ್ ನಾಟ್ ಅಬೌಟ್ ದ್ಯಾಟ್, ಇಟ್ ಈಸ್ ಅಬೌಟ್ ಹೌ ವೆಲ್ ಆರ್ ಯು ಪ್ರಿಪೇರ್ಡ್. ಒಂದು ಆ ಪ್ರಿಪ್ರೇಷನ್ನಿಗೆ ನಿಮ್ಮ ಅವೇರ್ನೆಸ್ ಏನಿದೆ ಅನ್ನೋದು ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಟುಡೇಸ್ ವುಮನ್. ಇಟ್ ಈಸ್ ನಾಟ್ ಅಬೌಟ್ ದ ಏಜ್, ಇಟ್ ಈಸ್ ಅಬೌಟ್ ನಿನಗೆ ನಿನ್ನ ಬಗ್ಗೆ ಎಷ್ಟು ಜವಾಬ್ದಾರಿ ಇದೆ, ನೀನು ಬರ್ತಾ ಇರೋ ಅಂಥ ಒಂದು ಜೀವದ ಬಗ್ಗೆ, ಅದ್ರ ಬಗ್ಗೆ ನೀನು ಎಷ್ಟು ಜವಾಬ್ದಾರಿ ತೊಗೊಳಕ್ಕೆ ತಯಾರಿದೆಯಾ ಅನ್ನೋ ಅಂಥದ್ದು. ಬೈ ನಾಟ್ ಡಿಪೆಂಡಿಂಗ್ ಆನ್, ಇವಾಗ ಅದಕ್ಕೆ ಅವೇರ್ನೆಸ್ ಇರಲ್ಲ ಅಂದರೆ ಆಮೇಲೆ ಆ ಮಕ್ಳನ್ನ ಏನು ಮಾಡೋಕ್ಕಾಗುತ್ತೆ, ಮತ್ತು ಪುನಃ ಅದನ್ನು ಸಾಕೋಕ್ಕಾಗಲ್ಲ. ಆಮೇಲೆ ಮತ್ತೆ ಯಾರಿಗಾದರೂ ಅನಾಥಾಶ್ರಮಕ್ಕೆ ಸೇರಿಸೋದು, ಮತ್ತು ಆ ಮಕ್ಳನ್ನ ಬೇರೆಯವ್ರಿಗೆ ದತ್ತು ಕೊಡೋದು, ಮತ್ತು ಇನ್ನೇನೋ ಮಾಡೋದು. ಸೊ ದೇ ಪುಟ್ ದ ಚಿಲ್ಡ್ರನ್ ಇನ್ ಟು ಸಚ್ ಇದು. ಈಗ ಅವಳು 9ನೇ ಕ್ಲಾಸಲ್ಲಿ ಇಲ್ಲೇ ಆಗಿದೆ, ಅದು ನಮ್ಮನೆ ಹತ್ರನೇ ಇಲ್ಲಿ ಕೆಂಗೇರಿಲಿ ಒಂದು ಸ್ಕೂಲಲ್ಲೇ ಆಗಿದೆ. ಅವರೇ ಹೇಳಿದ್ರು ನನಗೆ, ಸ್ಕೂಲ್ ಅವರೇ. ಆ ಹುಡುಗಿ ಗೊತ್ತೇ ಆಗಿಲ್ಲ ಅವಳಿಗೆ. ಹುಡುಗ PUC ಹುಡುಗ, ಇವಳು ಇನ್ನೂ 10ನೇ ಕ್ಲಾಸ್ ಹುಡುಗಿ. ಇವಳು ಬಿಗಿನಿಂಗ್ ಇನ್ನು 10th ಸ್ಟ್ಯಾಂಡರ್ಡ್ ಶುರು ಆಗಿದೆ ಅಷ್ಟೇ. ಆಮೇಲೆ ಒಂದಿನ ಬಂದ್ಬಿಟ್ಟು ಹೊಟ್ಟೆ ನೋವು ಅಂತಿದ್ದಾಳೆ. ಹೌದಾ ಏನಕ್ಕೆ ಅಂತ ಹೇಳಿಬಿಟ್ಟು ಕಳಿಸಿದಾರೆ ಮನೆಗೆ, ಹೊಟ್ಟೆ ನೋವು ಅಂತೇಳಿ. ಅವತ್ತೇ ಶಿ ಇಸ್ ಡೆಲಿವರ್ಡ್ ಅ ಬೇಬಿ. ಆಮೇಲೆ ಮತ್ತು ಪೇರೆಂಟ್ಸ್ ಬಂದು 10ನೇ ಕ್ಲಾಸಿಗೆ ಅವಕಾಶ ಮಾಡಿಕೊಡಿದ್ದಕ್ಕೆ ದೇ ಹ್ಯಾವ್ ಗಿವನ್ ಪರ್ಮಿಷನ್ ಟು ರೈಟ್ ಎನ್ ಎಕ್ಸಾಮಿನೇಷನ್. ಅವಳಿಗೆ ಹೆಣ್ಮಗು ಬೇರೆ ಆಯ್ತಂತೆ, ಏನಾಗಿದೆ ಆ ಮಗುಗೆ, ಆಮೇಲೆ ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಈಗ ಆ ಥರ ಇದರೊಳಗೆ ಇಟ್ ಈಸ್ ಮಚ್ ಬೆಟರ್ ದೆನ್ ದಟ್. ತಿಳುವಳಿಕೆ ಇಸ್, ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸ್ಪೆಷಲಿ ಹುಡುಗಿಯರು. ನಾವು ಅದಕ್ಕೆ ಯಾಕೆ ಅಪ್ಪ ಅಮ್ಮಂದರು ಅಷ್ಟು ಕಾಳಜಿ ವಹಿಸೋದು ಹೆಣ್ಮಕ್ಳ ಬಗ್ಗೆ. ಅವಳ ದೇಹ ಸ್ಥಿತಿಲಿ ಮಾತ್ರ ಅವಳು ತಯಾರಾಗಿರ್ತಾಳೆ, ಮಾನಸಿಕವಾಗಿ ಅವಳಿಗೆ ಗೊತ್ತಿಲ್ಲ ಅವಳಿಗೆ ಏನು ಆಗ್ತಿದೆ ಅಂತ. ಮತ್ತು ತುಂಬ ಮುಂಚೆ ಹೇಳಿದ್ರು ಅದು ಕಷ್ಟ ಆಗುತ್ತೆ. ನಾವು ಈಗ 10ನೇ ವಯಸ್ಸಿಗೆ ತೀರಾ ಹೇಳೋಕ್ಕಾಗಲ್ಲ ಅದನ್ನು. ದೇ ಬಿಕಮ್ ಟೂ ಬಾಡಿ ಕಾನ್ಷಿಯಸ್, ದಿಸ್ ಅ ಲಾಟ್, ಟು ಮೆನಿ ಥಿಂಗ್ಸ್ ರಿಲೇಟೆಡ್ ಟು ಇಟ್. ಇದು ಕೇಳೋ ಅಷ್ಟು ಸುಲಭದ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಡೋದು ಅಂತ ಅಲ್ಲ. ಅಟ್ಲೀಸ್ಟ್ ಐ ಶುಡ್ ಬಿ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. 40 years ಅನ್ನೋಕ್ಕಿಂತ ಹೆಚ್ಚಾಗಿ ದ ಪ್ರಾಸೆಸ್ ಹ್ಯಾಸ್ ಸ್ಟಾರ್ಟೆಡ್ ಮಚ್ ಬಿಫೋರ್. ಬಟ್ ಎನಿವೇ 40s ನಾನು ತಾಯಿ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಇದು ನನ್ನ ಆಯ್ಕೆ ಆಗಿದೆ. ಆಮೇಲೆ ಯಾವುದೋ ಅರಿವಿಲ್ಲದೆ ಗೊತ್ತಿಲ್ಲದೆ ಆಗಿರೋ ಅಂಥದ್ದಲ್ಲ. ಆ್ಯಂಡ್ ನನ್ನ ದೇಹ ಸ್ಥಿತಿಗೆ ನನ್ನಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಒಂದು ಡಾಕ್ಟರ್ ನನಗೆ ಮಾಹಿತಿ ಕೊಟ್ಟಾಗ ಅದನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಆದರೂ ಇದೆ. ಸೊ ಐ ಡೋಂಟ್ ಹ್ಯಾವ್ ಅದ್ರ ಬಗ್ಗೆ, ಹಾಗಾಗಿ ಐ ಹ್ಯಾವ್ ನೋ ಕನ್ಫ್ಯೂಷನ್ ಅಬೌಟ್ ಇಟ್. ಐ ಹ್ಯಾವ್ ಮೋರ್ ಕ್ಲಾರಿಟಿ. ಇಟ್ ಈಸ್ ನಾಟ್ ಡಿಫಿಕಲ್ಟ್ ಐ ಫೀಲ್ ವೆನ್ ಯು ಆರ್ ಸ್ವಲ್ಪ ಒಂದು ಮೆಚುರಿಟಿ ಬಂದಾಗ. ಇಟ್ ಈಸ್ ನಾಟ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಮ್ಯಾಮ್ ಏನಾದರೂ ಅಂದರೆ ಚಾಲೆಂಜಸ್ಸು ಅಂತ ಏನಾದರೂ ಬಂತಾ ಅಥವಾ ಹೇಗೆ? ಇದೆಲ್ಲ ಚಾಲೆಂಜಸ್ಸೇ. ನಿಮ್ಮ ಏಜಿಗೆ ಗೊತ್ತಾಗಲ್ಲ. ಈಗ ಮೊನ್ನೆಯಿಂದ ನನಗೊಂದು 3-4 ಜನ ಈ ಏಜವ್ರು ಬಂದಿದ್ದಾರೆ. 20s, ನಿಮಗೆ ಎಷ್ಟು 23, 24 ಆಯಿತಾ. ಈ 3-4 ಜನ ನನಗೆ ಇಂಟರ್ವ್ಯೂ ಮಾಡಿರೋರಲ್ಲಿ, ಈ ಏಜ್ ಗ್ರೂಪ್ ಅವರಲ್ಲಿ ಈ ಥರದ ಪ್ರಶ್ನೆ ಇರುತ್ತೆ. ದಿಸ್ ಇಸ್ ಆಲ್ ಅ ಚಾಲೆಂಜ್ ಫಾರ್ ಅ ಗರ್ಲ್. ಫಾರ್ ಯು ಆಲ್ಸೋ ಯು ಶುಡ್ ಸ್ಟಾರ್ಟ್ ಥಿಂಕಿಂಗ್ ಇನ್ ದಟ್ ಲೈನ್. IVF ಲೈನ್ ಅಲ್ಲ ನಾನು ಹೇಳ್ತಾ ಇರೋದು. ನೀನು ಒಂದು ಹೆಣ್ಣಾಗಿ ನೀನು ಯಾವ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು, ನಾಟ್ ಜಸ್ಟ್ ಬಿಕಾಸ್ ಹಿ ಈಸ್ ಗುಡ್ ಲುಕ್ಕಿಂಗ್ ಅಥವಾ ಹಿ ಈಸ್ ಅರ್ನಿಂಗ್ ಅಲ್ಲ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ಏನು ನೋಡ್ತಾ ಇದ್ದೀರಾ, ನಾಳೆ ದಿನ ನೀವು ತಾಯಿ ಆದರೆ ನಿಮ್ಗೆ ಎಷ್ಟು ಜವಾಬ್ದಾರಿ ಇದೆ, ಇದು ಪ್ರತಿಯೊಂದು ಹೆಣ್ಣು ಒಂದು ಯೋಚನೆ ಮಾಡೋವಂಥದ್ದು. ಯಾಕಂದರೆ ಇವತ್ತು ನ್ಯಾಚುರಲ್ ಇಲ್ಲ ಅದು ನಮ್ಮ ಮೈಂಡ್ಸೆಟ್ಟು. ನನ್ನ ತಾಯಿಯ ಜನ್ರೇಷನ್ ಬೇರೆ, ಅವರಿಗೆ ನ್ಯಾಚುರಲ್ ಇದೆ ಅದು ಮೈಂಡ್ಸೆಟ್. ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳ್ಬೇಕು ಅನ್ನೋ ಮೈಂಡ್ಸೆಟ್ ಇದೆ, ಆಯಿತಾ. ಇವತ್ತು ಹೆಣ್ಣಿನ ಆಕರ್ಷಣೆಗಳು ಬೇರೆ ಇದೆ.
ಶಿ ವಾಂಟ್ಸ್ ಟು ಬಿ ಪಾಪ್ಯುಲರ್, ಆ ರೀಲಲ್ಲಿ ಇನ್ನೆಷ್ಟೋ ಬರಬೇಕಂತ ಇದೆ, ಈ ಥರ ಡ್ರೆಸ್ ಹಾಕೊಂಡ್ರೆ ನಾಳೆ ಹೋಗಿ ಬೇರೆ ಥರ ಡ್ರೆಸ್ ಹಾಕೊಳ್ಬೇಕಂತ ಇದೆ ಅಲ್ವಾ. ಹುಡುಗಿಯರೆಲ್ಲ ಶಾಪಿಂಗ್ ಬರೋ ಥರ ಮಾಡ್ತಾರೆ, ದುಡ್ಡೇ ಕೊಡಲ್ಲ, ಅಲ್ಲೇ ಫೋಟೋ ತೆಕ್ಕೊಂಡೋಗಿ ಅಲ್ಲಿ ಹಾಕ್ತಾರೆ ರೀಲಲ್ಲಿ. ಐ ವಿ ನಾಟ್ ಸೀಯಿಂಗ್ ದ್ಯಾಟ್. ಎಲ್ಲ 5 ಸ್ಟಾರ್ ಹೋಟೆಲ್ ದೇ ಆರ್ ಚಾರ್ಜಿಂಗ್ ನಾವು. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅವ್ರು ಬಂದು ಫೋಟೋ ತೆಕ್ಕೊಂಡು ಹೋಗ್ತಾ ಇದ್ರು. ನಾವು ದೇ ಪ್ರೊಹಿಬಿಟೆಡ್ ಫೋಟೋಗ್ರಫಿ. ಆಲ್ ದಿಸ್ ಇಸ್ ಹ್ಯಾಪ್ನಿಂಗ್. ಬಟ್ ಈ ಎಲ್ಲ ಆಕರ್ಷಣೆಗಳ ಮಧ್ಯ ಈ ಥರದ್ದೊಂದು ಅವಳಿಗೆ ಜವಾಬ್ದಾರಿ ತೊಗೊಳಕ್ಕೆ ಸಾಧ್ಯ ಇದೆಯಾ ಅಂತ ನಾವು, ಯುವರ್ ಏಜ್ ಗ್ರೂಪ್ ಶುಡ್ ಸ್ಟಾರ್ಟ್ ಥಿಂಕಿಂಗ್ ಆನ್ ದೀಸ್ ಥಿಂಗ್ಸ್. ಇದೆಲ್ಲ ಚಾಲೆಂಜನೇ. ಯು ವಿಲ್ ಆಲ್ಸೋ ಫೇಸ್ ಅ ಚಾಲೆಂಜಸ್, ಆಯಿತಾ. ಎಲ್ಲದು ನಾನು ಈಗ ಈ ಮುಂಚೆ ಮಾತಾಡಿರೋದೆಲ್ಲ ಇಟ್ ಇಸ್ ಆಲ್ ಅ ಚಾಲೆಂಜ್. ಮಾನಸಿಕ ಹೊರಗಡೆ ಬರೋ ಚಾಲೆಂಜ್ ಬೇರೆ. ಈಗ ನನಗೊಂದು ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀನಿ, ನಂಗೆ ಬಸ್ ಹತ್ತಕ್ಕಾಗಿಲ್ಲ, ಯಾರೋ ದೂಕಿದ್ರು ಅಂದರೆ ದಟ್ ಈಸ್ ಅ ಡಿಫ್ರೆಂಟ್ ವೇ ಆಫ್ ಚಾಲೆಂಜಸ್. ಇದು ನನಗೆ ಮಾನಸಿಕವಾಗಿ ಆಗುವಂತಹ ಬದಲಾವಣೆಗಳು, ನನ್ನಲ್ಲಾಗಿರುವಂತಹ ಬದಲಾವಣೆಗಳು. ಅದು ಯು ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಯಾಕಂದರೆ ಈ ಏಜು ಅಂದಿರಬಹುದು, ಅಥವಾ ಎಕ್ಸ್ಪೋಜರ್ ಅಷ್ಟಿಲ್ಲದೆ ಇರಬಹುದು, ಅನುಭವ ಇಲ್ಲದೆ ಇರೋ ಕಾರಣ ದಟ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್, ಆಯಿತಾ. ಆಲ್ ದಿಸ್ ಇಸ್ ಅ ಚಾಲೆಂಜಸ್, ದಟ್ಸ್ ವಾಟ್ ಐಮ್ ಸೇಯಿಂಗ್. ಚಾಲೆಂಜ್ ಅಂತ ಹೇಳಿದ್ರೆ ಸುಮ್ಮನೆ ನಾವು ಹೋಗಿ ರೆಡಿಮೇಡ್ ಶಾಪಿಂಗ್ ಅಲ್ಲ ಇದೆಲ್ಲ. ಸುಮ್ಮನೆ ಮಗು ಮಾಡ್ಕೊಂಡ್ಬಿಟ್ಟ, ನನಗೆ ಆಸೆ ಇತ್ತು, ಇಟ್ ಇಸ್ ನಾಟ್ ಅಬೌಟ್ ದ್ಯಾಟ್. ಅಥವಾ ನನಗೇನು ಗೊತ್ತಾಗಲಿಲ್ಲ, ಅವನೇನೋ ಬಂದ, ಯಾರೋ ಸಿಗ್ದ, ಏನೋ ಮೋಸ ಮಾಡಿ ಹೋದ. ಐ ಆಮ್ ನಾಟ್ ಅ ವುಮನ್ ಹೂ ವಿಲ್ ಸೇ ದಟ್ ದೋಸ್ ಥಿಂಗ್ಸ್, ಆ್ಯಂಡ್ ಐ ಹ್ಯಾವ್ ನೆವರ್ ಬೀನ್ ಅ ವುಮನ್ ಹೂ ಕುಡ್ ಸೇ ದೋಸ್ ಥಿಂಗ್ಸ್, ರೈಟ್. ಇವಾಗ ನಾವು ಅದಕ್ಕೆ ಯಾಕೆ ಮಹಿಳೆಗೆ ಅಷ್ಟೊಂದು ಎಜುಕೇಷನ್ ಕೊಡಬೇಕು, ತಿಳುವಳಿಕೆ ಕೊಡಬೇಕಂದ್ರೆ ಶಿ ಶುಡ್ ನೋ, ನಾಟ್ ದಟ್ ಶಿ ಶುಡ್ ನಾಟ್ ಬಿ ಅಟ್ರಾಕ್ಟೆಡ್. ಇದೆಲ್ಲ ಚಾಲೆಂಜಸ್ ನಿಮ್ಮ ಎಲ್ಲ ಏಜಿಗೂ ಇರುತ್ತೆ. ಈಗ ಒಬ್ರನ್ನ ಆಯ್ಕೆ ಮಾಡ್ಕೊಳ್ಬೇಕು ಸಂಗಾತಿಯನ್ನು ಅಂತಾದರೆ, ಆ್ಯಂಡ್ ಇವತ್ತು ಶಾರ್ಟ್ ಲಿವ್ಡ್ ರಿಲೇಷನ್ಶಿಪ್ಸಲ್ಲಿ ಇಟ್ ಈಸ್ ಅ ಎವ್ರಿ ಡೇ ಚಾಲೆಂಜ್ ನಿಮಗೆ ಅಲ್ವಾ. ಹಾಗೆಯೇ ಈಗ ನನ್ನ ವಯಸ್ಸಲ್ಲಿ ಬರೋ ಚಾಲೆಂಜಸ್ಸು ಇಟ್ ಈಸ್ ನಾಟ್ ನೀವು ನೋಡೋ ಥರ, ಓ ಈ ಬಾಯ್ ಫ್ರೆಂಡ್ ಬಂದ, 4 ತಿಂಗಳಲ್ಲಿ ಬಿಟ್ಟು ಹೋದ, ಅವ್ನು ಬರೀ ಜಗಳ ಆಡ್ತಾ ಇದ್ದ, ಫೋನ್ ಮೆಸೇಜ್ ಮಾಡ್ತಾ ಇರಲಿಲ್ಲ ಅವ್ನು ನನಗೆ. ದೋಸ್ ಆರ್ ನಾಟ್ ವಾಟ್ ವಿ ಫೇಸ್, ಗೊತ್ತಾಯ್ತಾ. ಅದೆಲ್ಲ ಒಂದು ಆ ಏಜಲ್ಲಿ ತಿಳುವಳಿಕೆ ಇಲ್ಲದೆ ಅಥವಾ ಒಂದು ಮುಗ್ಧತೆಯಲ್ಲೋ ಏನೋ ಒಂದು ಅರಿವಿಲ್ಲದೆ ಆಗುವಂತಹ ಅದು ಆ್ಯಕ್ಟಿವಿಟೀಸ್, ದಟ್ಸ್ ಅವ ರುಟೀನ್ ಇಸ್. ಬಟ್ ನನ್ನ ಏಜಲ್ಲಿ ಇಟ್ ಇಸ್ ನಾಟ್ ದ್ಯಾಟ್. ನನ್ನ ಏಜಲ್ಲಿ ಐ ಹ್ಯಾವ್ ಆಲ್ರೆಡಿ ಔಟ್ಗ್ರೋನ್ ಆಲ್ ದ್ಯಾಟ್ ಲಾಂಗ್ ಇಯರ್ಸ್ ಬ್ಯಾಕ್, ಓಕೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ನಾವು ಕಲಾವಿದರಿಗೆ ಎಕ್ಸ್ಪೋಜರ್ ಇಸ್ ಮಚ್ ಹೈಯರ್ ದ್ಯಾನ್ ಕಂಪೇರ್ ಟು ಅದರ್ಸ್. ಅದಕ್ಕೆ ನೋಡಿ, ನೀವು ಯಾರೇ ಕಲಾವಿದರು, ಶಾರುಖ್ ಖಾನ್, ಪ್ರಕಾಶ್, ನೀವು ಯಾರೇ ಕಲಾವಿದ್ರನ್ನ ಮಾತಾಡಿಸಿ ವೇದಾಂತಿಗಳ ಥರ ಮಾತಾಡ್ತಾ ಇರ್ತಾರೆ. ಯಾಕೆ ಅಂದರೆ ಅದು ಸುಮ್ಮನೆ ಮಾತಾಡೋದಲ್ಲ, ಅದು ಅಷ್ಟು ಎಕ್ಸ್ಪೋಜರ್ ನಮಗೆ. ಯಾರ ಜೊತೆ ಎಕ್ಸ್ಪೋಜರ್ ಇದೆ ನನಗೆ? ಒಬ್ಬರು ಸಾಹಿತ್ಯ ಬರೆಯೋರ ಜೊತೆ ಇದೆ, ಸ್ಕ್ರಿಪ್ಟ್ ಬರೆಯೋರ ಜೊತೆ ಇದೆ, ಡೈಲಾಗ್ ಬರೆಯೋ ರೈಟರ್ ಜೊತೆ ಇದೆ, ಕ್ಯಾಮ್ರಾಮನ್ ಜೊತೆ ಇದೆ, ಟೆಕ್ನಿಷಿಯನ್ ಜೊತೆ ಇದೆ, ಸೌಂಡ್ ಅವ್ರ ಜೊತೆ ಇದೆ, ಡಾನ್ಸ್ ಅವ್ರ ಜೊತೆ ಇದೆ. ಮೈ ಎಕ್ಸ್ಪೋಜರ್ ಇಸ್ ಮಚ್ ಮೋರ್ ಹೈಯರ್. ಸೊ ನನಗೆ ಅಲ್ಲಿ ಜೀವನದ ಅನುಭವಗಳು ತುಂಬ ಬೇಗ ನನಗೆ ಗೊತ್ತಾಗ್ತಾ ಹೋಗುತ್ತೆ, ವಿಚ್ ಮೆ ನಾಟ್ ಬಿ ಫಾರ್ ದ ಅದರ್ ಪೀಪಲ್ ಸೊ ಈಸಿಲಿ. ಅದಕ್ಕೆ ನಾವು ಯಾವಾಗಲೂ ಆರ್ಟ್ ಆ್ಯಂಡ್ ಕಲ್ಚರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಯಾಕೆ ಹೇಳೋದಂದರೆ ಇದೇ ಕಾರಣಕ್ಕಾಗಿ. ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ಸಮಥಿಂಗ್ ಟು ವಿತ್ ಫಿಸಿಕಲ್, ಗೊತ್ತಾಯ್ತಾ ನಿಮಗೆ. ಸೊ ಮನಸ್ಸಿಗೆ ಸಂಬಂಧಪಟ್ಟಿರೋದ್ರಿಂದ ಮಾನಸಿಕವಾಗಿ ನಾವು ಏನೇನು ಹೋಗ್ತೀವಿ. ಈಗ ಒಂದು ಹೆಣ್ಣು ಡಿಪ್ರೆಷನ್ಗಾದ್ಲು, ಅವಳಿಗೆ ಮಗು ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ವಿಲ್ ಶಿ ನಾಟ್ ಗೋ ಅಂಡರ್ ಅ ಡಿಪ್ರೆಷನ್, ಶಿಲ್ ಗೋ ಅಂಡರ್ ಅ ಡಿಪ್ರೆಷನ್, ರೈಟ್. ಸೊ ಆ ಡಿಪ್ರೆಷನ್ ಆಗಬಾರ್ದಂದ್ರೆ ಹಾಗಾದರೆ ಅವಳು ಏನು ಮಾಡಬೇಕು? ಈಗ ಡಿಪ್ರೆಷನ್ ಅಂದರೆ ಏನು? ಹಾಂ, ಏನಾಗುತ್ತೆ ಡಿಪ್ರೆಷನಲ್ಲಿ? ಅಂದ್ರೆ ಒಬ್ಬರೇ ಇರಬೇಕು ಅನ್ಸುತ್ತೆ, ಸಹವಾಸನೂ ಬೇಡ ಅನ್ಸುತ್ತೆ, ಏನೂ ಬೇಡ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ಸುತ್ತೆ, ತನ್ನ ಜೀವ ತೆಕ್ಕೊಳ್ಬೇಕಂತ ಅನ್ಸುತ್ತೆ, ದಿನ ಅಳ್ತಾ ಇರ್ತಾರೆ. ಯಾವುದನ್ನು ಏನೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ, ಎಲ್ಲೂ ಹೋಗೋಕ್ಕೆ ಒಂದು ಚೈತನ್ಯ ಇರಲ್ಲ, ಆ ಥರ ಅನ್ನಿಸ್ತಾ ಇರುತ್ತೆ ಅಲ್ವಾ. ಅವಳಿಗೆ ಅಲ್ಲಿಗೆ ಅದು ಮನಸ್ಸಿನಲ್ಲಿ ಅವಳಿಗೆ ತುಂಬ ಗಾಢವಾಗಿ ಕಾಡ್ತಾ ಇರುತ್ತೆ. ಅವಳು ತಾಯಿ ಆಗಬೇಕು ಅಥವಾ ಆಗದೇ ಇರೋದ್ರಿಂದ ಅವಳಿಗೆ ಏನೋ ಒಂದು ಕಡಿಮೆ ಆಗಿದೆ ಅವಳ ಲೈಫಲ್ಲಿ ಅಂತ ಅವಳಿಗೆ ಅನ್ನಿಸ್ತಾ ಇರುತ್ತೆ. ಸೊ ದಟ್ ಈಸ್ ಅವಳಿಗೆ ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇರಲ್ಲ. ಈಗ ನನ್ನ ಮೂಲಕ ನಾನು ಏನು ಹೇಳ್ತಾ ಇರೋದು, ಅಥವಾ ಎಲ್ಲರೂ ಕೇಳ್ತಾ ಇರೋದು ಏನಪ್ಪ ಅಂದರೆ, ಅಂಥ ಹೊತ್ತಿನಲ್ಲಿ ಯಾವ ಹೆಣ್ಮಗಳೂ ಹತಾಶೆಗೊಳಗಾಗೋ ಅವಶ್ಯಕತೆ ಇಲ್ಲ. ನಾಟ್ ದಟ್ ಶಿ ಶುಡ್ ಗೋ ಆ್ಯಂಡ್ ಕಿಲ್ ಹರ್ ಸೆಲ್ಫ್.
ಈಗ ನಿನಗೆ ತಾಯಿ ಆಗಲಿಕ್ಕೆ ನಿನಗೆ ಮಾರ್ಗ ಸಿಗಲಿಲ್ಲ, ಅಥವಾ ನಿನಗೆ ಒಳ್ಳೆ ಪಾರ್ಟ್ನರ್ ಸಿಗಲಿಲ್ಲ, ಒಳ್ಳೆ ಗಂಡ ಸಿಗಲಿಲ್ಲ, ಅಥವಾ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನನ್ನು ನೋಡಿಕೊಂಡು ಪ್ರೀತಿಯಿಂದ ನಿನ್ನ ಜೊತೆ ಇದ್ದು ಒಂದು ಮಗುವನ್ನು ನಿನ್ನ ಕೈಯಲ್ಲಿ ಕೊಡಲಿಕ್ಕೆ ಅವನಿಗೆ ಆಗಲಿಲ್ಲ. ಈ ಥರದ್ದೆಲ್ಲ ಇರುವಾಗ ನೀನು ಡಿಪ್ರೆಷನಿಗೆ ಹೋಗಿ ನಿನ್ನ ಜೀವ ತೆಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ನಮ್ಮ ಕಾನೂನು ಹೇಳ್ತಾ ಇದೆ. ಆಯಿತಾ? ಕಾನೂನು ಅಂದರೆ ಏನು? ಕಾನೂನೇ ಏನು? ಅದೇನು, ಇಟ್ಸ್ ನಾಟ್ ಸಪ್ರೇಟ್ ಫ್ರಮ್ ದ ಸೊಸೈಟಿ. ಸೊಸೈಟಿಯ ಪ್ರತಿಬಿಂಬನೇ ಕಾನೂನಾಗಿರುತ್ತೆ. ಓಕೆ, ಸೊ ದೇ ಸೇಯಿಂಗ್ ವಿ ಹ್ಯಾವ್ ಗಿವನ್ ಯು ದಿಸ್ ಆಪ್ಷನ್ ವೆನ್ ಇಟ್ ಈಸ್ ರಿಕ್ವೈರ್ಡ್, ನಾಟ್ ಆಲ್ವೇಸ್. ನೀನು ನೋಡ್ಗು, ಸುಮ್ಮನೆ ತಲೆನೋವಿಲ್ಲದೆ ಔಷಧಿ ತೊಗೊಳಕ್ಕಾಗತ್ತಾ? ಮಾತ್ರೆ ತೊಗೊಳಕ್ಕಾಗತ್ತಾ? ಇಲ್ಲ ಅಲ್ವಾ? ಜ್ವರ ಬಂದರೆ ಜ್ವರಕ್ಕೆ ಔಷಧಿ ತೊಗೊಳ್ಬಹುದು, ತಲೆನೋವು ಬಂದರೆ ತಲೆನೋವಿಗೆ ತೊಗೊಳ್ಬೋದು. ಏನು ಇಲ್ಲದೆ ಯಾಕೆ ತೊಗೊಳ್ತೀರಾ? ಕರೆಕ್ಟ್ ಅಲ್ಲ? ಅವಶ್ಯಕತೆ ಬಂದಾಗ ಜೀವನದಲ್ಲಿ ನಿಮಗೆ ಈ ಥರ ದಾರಿನೇ ತೋರಿಸ್ಲಿಲ್ಲ ಅಂತ ತೋರಿಸಲಿಲ್ಲ ಅನ್ನುವಾಗ ದೆನ್ ಯು ಕ್ಯಾನ್ ಆಪ್ಟ್ ಫಾರ್ ದಿಸ್. ಇದರಲ್ಲಿ ನನ್ನ ಕಾನೂನಲ್ಲಿ ಅದಕ್ಕೊಂದು ಲೀಗಲ್ ಆಗಿ ನಾನು ಒಂದು ನಾರ್ಮ್ ನಾನು ನಿನಗೆ ಮಾಡಿಕೊಟ್ಟಿದ್ದೀನಿ. ಇಂತಿಂಥ ನಿಯಮಾವಳಿ ಇದೆ, ಕಂಡೀಷನ್ಸು. 40 ವರ್ಷದಿಂದ 50 ವರ್ಷದ ವಯೋಮಿತಿ ಇರಬೇಕು ಮಹಿಳೆಗೆ. ಅವಳು ಮದುವೆ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಅವಳು ತಾಯಿಯಾಗೋ ಒಂದು ಕನಸನ್ನು ಈಡೇರಿಸ್ಕೊಳ್ಬಹುದು ಅಂತ ನನ್ನ ದೇಶದ ಕಾನೂನು ಇವತ್ತು ಮಾಡಿಕೊಟ್ಟಿದೆ. ಯು ಅಂಡರ್ಸ್ಟುಡ್? ಮ್ಯಾಮ್, ಅಂದರೆ ಸೆಲೆಬ್ರಿಟಿಗಳ ಲೈಫೇ ಹಾಗೆ, ಅವ್ರು ಏನು ಮಾಡಿದ್ರು ಕೂಡ ಫಾಲೋ ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ. ಇವಾಗ ಒಂದಷ್ಟು ನಿಮ್ಮ ಫೋಟೋಗಳಿಗೆ ಒಂದಷ್ಟು ಕಮೆಂಟ್ಗಳು ಬರ್ತಾ ಇತ್ತು, ನೀವು ಸಾಕಷ್ಟು ಜನರಿಗೆ ಮಾದರಿಯಾಗಿದ್ದೀರಿ. ಇವಾಗ ಎಷ್ಟೋ ಜನ ಡಿವೋರ್ಸ್ ಪಡ್ಕೊಂಡಿರ್ತಾರೆ, ಆಮೇಲೆ ಡಿವೋರ್ಸ್ ಆಗಿದ್ರೂ ಅವರಿಗೆ ಮಗು ಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಇದೆಲ್ಲ ಗೊತ್ತಿರಲ್ಲ. ಅಂದರೆ ಇದ್ರ ಬಗ್ಗೆ ಅರಿವು ಮೂಡಿಸೋದು ಕೂಡ ಅಗತ್ಯ ಅಲ್ವಾ ಮ್ಯಾಮ್? ದಟ್ಸ್ ವೈ ಐ ಆಮ್ ಕಮಿಂಗ್ ಆ್ಯಂಡ್ ಟಾಕಿಂಗ್ ಇಟ್ ಅಗೇನ್ ಅಷ್ಟೇ ಬಿಟ್ಟರೆ ಮತ್ತಿನ್ನೇನೂ ಇದರಿಂದ ಇಲ್ಲ. ಆಮೇಲೆ ನನ್ನನ್ನು ಫಾಲೋ ಮಾಡಬೇಕು ಅಥವಾ ಇದರಿಂದ ನಾನು ಇನ್ನೊಂದಷ್ಟು ಜನ ಹೆಂಗಸರನ್ನ ಬದಲಾಯಿಸಬೇಕು, ಆ ಉದ್ದೇಶ ಯಾವುದೂ ಅಲ್ಲ. ಇದು ಈ ಹೆಜ್ಜೆ ಆಗಲಿ ಅಥವಾ ಈ ಥರದ ಒಂದು ನಿರ್ಧಾರ ನನ್ನ ಜೀವನಕ್ಕೆ ನಾನು ತೊಗೊಂಡಿರೋದು ನನ್ನ ಜೀವನದಲ್ಲಿ ನನಗೇನು ಬೇಕು ಅಂತ ನೋಡಿದೆ. ಮತ್ತು ಅದಕ್ಕೆ ಸುತ್ತಲೂ ಏನೇನು ಆಗ್ತಿದೆ, ಯಾವ ಕಾರಣದಿಂದಾಗಿ ನನಗೆ ಯಾರೋ ಸಿಗಲಿಲ್ವೋ, ಪಾರ್ಟ್ನರ್ ಸಿಗಲಿಲ್ವೋ, ಅಥವಾ ಮದುವೆ ಆಗೋಕ್ಕಾಗಲಿಲ್ವೋ, ಅದನ್ನೆಲ್ಲ ಯೋಚನೆ ಮಾಡಿ ಅದನ್ನು ಮೀರಿ ನನಗೆ ಇನ್ನೇನೋ ಬೇಕಾಗಿದೆ ಅನ್ನುವಾಗ ಯಾವ್ಯಾವ ಇದಿದೆ ಅಂತ ನೋಡ್ತೀನಿ ನಾನು. ಎನಿಬಡಿ ವಿಲ್ ಡೂ ದ್ಯಾಟ್. ಯು ಲುಕ್ ಫಾರ್ ಆಪ್ಷನ್ಸ್ ಅಲ್ವಾ? ವೈ ನಾಟ್ ವಿ ಲುಕ್ ಫಾರ್ ಆಪ್ಷನ್ಸ್ ಹಿಯರ್? CET ಬರಿತೀವಿ ನಾವು, ಅಲ್ಲಿ ಎಂಜಿನಿಯರಿಂಗ್ ಸೀಟ್ ಸಿಗಲಿಲ್ಲ ಅಂದರೆ ದೆನ್ ಯು ಗೋ ಫಾರ್ ಸಮಥಿಂಗ್ ಎಲ್ಸ್, ಡಿಪ್ಲೊಮಾಗೆ ಹೋಗಿಬಿಡ್ತೀವಿ ಅಲ್ವಾ? ಇಲ್ದಿದ್ರೆ ನೀಟು ಬರೆದು CETನೂ ಬರೆದಿರ್ತಾರೆ. ಕೆಲವರಿಗೆ ಅಲ್ಲಿ ರ್ಯಾಂಕಿಂಗ್ ಕಮ್ಮಿ ಬಂತು, ಮೆಡಿಕಲ್ ಆಗಲಿಲ್ಲ ಅಂದರೆ ದೆನ್ ದಿಲ್ ಗೋ ಫಾರ್ ಎಂಜಿನಿಯರಿಂಗ್. ಕರೆಕ್ಟ್ ಅಲ್ವಾ? ಸೊ ಲೈಫ್ ಅನ್ನುವಾಗ ಯು ಲುಕಿಂಗ್ ಫಾರ್ ಅನ್ ಆಪ್ಷನ್ ಎವ್ರಿವೇರ್. ಇಲ್ಲಾಗಲೇ ಆಪ್ಷನ್ ಕೊಟ್ಟಿದ್ದಾರೆ, ವೈ ಆರ್ ಯು ನಾಟ್ ಲುಕಿಂಗ್ ಎಟ್ ಇಟ್? ಅದು ಹೇಗೆ ಬೆಳೆಯುತ್ತೆ? ಹೀಗೆ ಒಂದು 4-6 ಜನ ಮಾತಾಡುವಾಗ ಈ ಥರದ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ಬರವಣಿಗೆಗಳಲ್ಲಿ ಅಲ್ಲಲ್ಲಿ ಕಾಣಿಸ್ತಾ ಇದ್ದರೆ ಖಂಡಿತವಾಗ್ಲೂ ಅವಾಗ ತಿಳುವಳಿಕೆ ಬರುತ್ತೆ. ಎಸ್, ನೀವು ಹೇಳಿದ್ರಿ CM ಸರ್ನ ಮೀಟ್ ಮಾಡಿದೆ ಅಂತ. ಸೊ ಮ್ಯಾಮ್, ಅದನ್ನ ನಿಮ್ಮ ಬಾಯಲ್ಲೇ ಕೇಳಕ್ಕಂತ ನಮಗಿಷ್ಟ. ಸೊ ಹೇಳಿ ಮ್ಯಾಮ್, ಅವ್ರು ಏನಂದ್ರು? ಅಲ್ಲ, ಅವರ ನನ್ನ ಇದು ಬೇರೆ ಥರ ಇದೆ ರಿಲೇಷನ್ಶಿಪ್, ಆ್ಯಂಡ್ ಹಿ ವಾಸ್ ವೆರಿ ಹ್ಯಾಪಿ ಫಾರ್ ಮೀ. ಅವರಿಗೂ ಸ್ವಲ್ಪ ಅನಿಸಿರಬಹುದು, ಅದು ಹೆಂಗೆ ಮದುವೆ ಆಗ್ದೇನೆ ಇವಳು ಹೇಗೆ ತಾಯಿ ಆಗ್ತಾಯಿದ್ದಾಳೆ, ಅದಕ್ಕೆ ಹೇಗೆ ಇದು ಮಾಡಿದ್ಲು ಅಂತ. ಅಷ್ಟು ಮಾತಾಡ್ಲಿಕ್ಕೆ ನನಗೆ ಅವತ್ತು ಸಮಯ ಸಿಗಲಿಲ್ಲ, ಅವರಷ್ಟು ನನ್ನ ಹತ್ರ ಮಾತಾಡಲಿಕ್ಕೆ. ಮೆಡಿಸೈಡ್ ಒಳ್ಳೇದಾಗಲಿ, ಗಾಡ್ ಬ್ಲೆಸ್ ಯು ಅಂತ ಆಶೀರ್ವಾದ ಮಾಡಿದ್ರು. ಅಫ್ಕೋರ್ಸ್ ಐ ಹ್ಯಾವ್ ಮಚ್ ಮೋರ್, ಒಂದು ಸ್ವಲ್ಪ ಸಲಿಗೆಯಿಂದ ಮಾತಾಡ್ಬೋದು ಅವ್ರ ಹತ್ರ. ಆ ಥರದ ನನ್ನ ಸಂಬಂಧ ಅವ್ರ ಜೊತೆಗಿದೆ ಸುಮಾರು ವರ್ಷದಿಂದ. ಅಂದರೆ ಮ್ಯಾಮ್, ಅವ್ರ ಮೂಲಕ ಏನಾದರೂ ಒಂದಷ್ಟು ಕಾರ್ಯಕ್ರಮಗಳು ರೂಪಿಸೋದಾಗಿರ್ಬೋದು, ಲೈಕ್ ಆ ರೀತಿ ಏನಾದರೂ? ಇಲ್ಲ, ಇನ್ನೂ ಸರ್ಕಾರಕ್ಕೆ ಯಾವುದೇ ರೀತಿಯ ಪ್ರಪೋಸಲ್ ನಾನು ಕೊಟ್ಟಿಲ್ಲ. ಕೊಡಬೇಕು ಅಂತ ಅಂದ್ಕೊಂಡಿರೋದು ಅದೇ, ಇದು ಎಸ್ಟಾಬ್ಲಿಷ್ಮೆಂಟ್ಸ್ ಅಂತ ಹೇಳ್ತೀವಲ್ಲ, ಅಂದರೆ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಈಗ IVF ಅನ್ನೋಂಥದ್ದು ತೀರಾ ಖಾಸಗಿಯಾದಂಥ ಎಸ್ಟಾಬ್ಲಿಷ್ಮೆಂಟ್ಸು. ಖಾಸಗಿ ಆಸ್ಪತ್ರೆಗಳಲ್ಲೂ ಇಲ್ಲ, ಅಂದರೆ ಈ ಮೆಟರ್ನಿಟಿ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆನೂ ಇಲ್ಲ ಇದು. ದೇ ಓನ್ಲಿ ಹ್ಯಾವ್ ಸೆಂಟರ್ಸ್ ಅಷ್ಟೇ, IVF ಸೆಂಟರ್ಸು ಕೆಲವೇ ಆಸ್ಪತ್ರೆಗಳಲ್ಲಿ ಮಾತ್ರ ಇದೆ, ಖಾಸಗಿ ಹಾಸ್ಪಿಟಲಲ್ಲೂ. ಅಕಸ್ಮಾತ್ ಸರ್ಕಾರಿ ಹಾಸ್ಪಿಟಲ್ ಹೆಂಗಂದ್ರೆ ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ ಮೆಟರ್ನಿಟಿ, ಗೈನಕಾಲಜಿ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ಸು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಪೀಡಿಯಾಟ್ರಿಕ್ ಎಲ್ಲದೂ ಇರೋದ್ರಿಂದ, ಮತ್ತು ಅದರಲ್ಲಿ ಸರ್ಜರಿ ಡಿಪಾರ್ಟ್ಮೆಂಟ್ ಎಲ್ಲದೂ ಇರೋದ್ರಿಂದ ಐ ಥಿಂಕ್ ಇದನ್ನೊಂದು ಅಳವಡಿಸಬಹುದು ಅಂತ ನನಗನ್ಸುತ್ತೆ. ಆಗ ಇಟ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ರೀಚಬಲ್.
ಓಕೆ ಮ್ಯಾಮ್, ನೀವು ಒಂದು ಪೋಸ್ಟನ್ನು ಶೇರ್ ಮಾಡ್ಕೊಳ್ಳೋ ಮೂಲಕ ಹೇಳಿದ್ರಿ ಈ ರೀತಿ ವಿಚಾರ ಅಂತ. ಸೊ ಅಂದರೆ ನಾನು ಅರ್ಥ ಮಾಡ್ಕೊಳ್ತೀನಿ ಅದು ಅಂದರೆ ಲೈಕ್ ಎಷ್ಟು ಕಷ್ಟ, ಎಷ್ಟು ಡಿಸ್ಟರ್ಬ್ ಆಗುತ್ತೆ. ಒಂದು 99% ಜನ ಅದನ್ನು ಒಪ್ಕೊಂಡ್ರೆ, ಇನ್ನು 1% ಜನ ಒಬ್ವಿಯಸ್ಲಿ ಇದ್ದೇ ಇರ್ತಾರೆ. ಸೊ ಅದನ್ನೆಲ್ಲ ಹೇಗೆ ತಗೊಳ್ತಿದ್ದೀರಾ, ನೋಡಿದ್ರಾ ಏನು? ಇಲ್ಲಪ್ಪ, ನನಗೇನು ಅದೆಲ್ಲ ಡಿಸ್ಟರ್ಬ್ ಆಗೋದೇ ಇಲ್ಲ. ಆಮೇಲೆ ಇದು ಯಾರಿಗೆ ಡಿಸ್ಟರ್ಬ್ ಆದ್ರೂ ಅಲ್ಲ, ನನಗಂತೂ ಡಿಸ್ಟರ್ಬ್ ಆಗಲ್ಲ. ಅವ್ರಿಗೆ ಡಿಸ್ಟರ್ಬ್ ಆಗತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಒಪಿನಿಯನ್ ಹೇಳ್ತಾರಷ್ಟೆ. ಆದರೆ ಅವ್ರ ಜೀವನನೇ ಅದರಿಂದ ಎಫೆಕ್ಟ್ ಆಗಿ ಅವ್ರೇನೋ 4 ದಿನ ಅದರಲ್ಲಿ ಅದ್ರ ಬಗ್ಗೆ ಒಂದು ತಲೆನೋವು ಮಾಡಿಕೊಂಡು ಯೋಚನೆ ಮಾಡಿ ಚಿಂತೆ ಮಾಡಿ ಕೆಲ್ಸಕ್ಕೆ ಹೋಗದಿರೋ ಥರ ಆ ಥರದ್ದೇನೂ ಆಗಲ್ಲ, ಅವರಿಗೂ ಆಗಲ್ಲ. ದೇ ವಿಲ್ ಆಲ್ಸೋ ಲೀವ್ ಎಟ್ ದ್ಯಾಟ್. ಒಂದು ಕಮೆಂಟ್ ಮಾಡಿಬಿಟ್ಟು ದೇ ವಿಲ್ ಲೀವ್ ಎಟ್ ಇಟ್, ರೈಟ್? ಬಟ್ ನನಗೆ ಇದು ನನ್ನ ಜೀವನಕ್ಕೆ ನನಗೆ ಬೇಕಾಗಿರುವಂಥದ್ದು, ನನಗೆ ತುಂಬ ಮುಖ್ಯವಾದಂಥ ಘಟ್ಟ ಇದು. ಆಮೇಲೆ ನನ್ನ ಜೀವನದ ಬಹುಮುಖ್ಯವಾದ ಒಂದು ಹೆಜ್ಜೆ ಇದು. ಇಟ್ ಈಸ್ ಆಲ್ ಅಬೌಟ್ ಮೀ ಆ್ಯಂಡ್ ನನ್ನ ಫ್ಯಾಮಿಲಿ, ಇಮಿಡಿಯೇಟ್ ಫ್ಯಾಮಿಲಿ. ನಾನು, ನನ್ನ ತಂದೆ, ನನ್ನ ತಂಗಿ, ಅವ್ರ ಮಕ್ಕಳು, ನನ್ನ ತಮ್ಮ, ಅವ್ರ ಮಕ್ಕಳು, ಗಂಡ ಹೆಂಡತಿ, ನನ್ನ ಇಮಿಡಿಯೇಟ್ ಸರ್ಕಲ್, ಮತ್ತು ನನ್ನ ಕಸಿನ್ಸು ತುಂಬ ಕ್ಲೋಸ್ ಇದ್ದಾರೆ. ಇಲ್ಲಿ ಏನಾದರೂ ಅವ್ರಿಗೆ ಎಫೆಕ್ಟ್ ಆಗಿತ್ತು ಅಂದರೆ, ಅಥವಾ ನನ್ನ ತಂದೆಗೆ ಎಫೆಕ್ಟ್ ಆಗಿತ್ತು ತುಂಬ ಅಂದರೆ, ಅವ್ರು ತುಂಬ ಬೇಸರದಿಂದ ಊಟ ಬಿಡೋದು ಹಾಗೇನಾದ್ರು ಮಾಡಿದಿದ್ರೆ ಆಬ್ವಿಯಸ್ಲಿ ಐ ವುಡ್ ಹ್ಯಾವ್ ಫೆಲ್ಟ್ ಬ್ಯಾಡ್. ನಾಟ್ ಅದರ್ವೈಸ್. ಐ ಆಮ್ ನಾಟ್ ಫೀಲಿಂಗ್ ಬ್ಯಾಡ್ ಫಾರ್ ಇಟ್, ನಾರ್ ಐ ಆಮ್ ನಾಟ್ ಅ ಪರ್ಸನ್ ಹೂ ವಿಲ್ ಸೇ ಐ ಡೋಂಟ್ ಕೇರ್, ಅವ್ರೇನು ಕಮೆಂಟ್ ಮಾಡ್ತೀರ ಐ ಡೋಂಟ್ ಕೇರ್ ಅಂತೆಲ್ಲ ನಾನು ಹೇಳೋಳು ಅಲ್ಲ. ಆದರೆ ಆ ಕಡೆ ತುಂಬ ಗಮನ ಕೊಡೋಳು ಅಲ್ಲ. ನಮ್ಮ ಫ್ಯಾಮಿಲಿಯವರೆಲ್ಲ ಏನು ಹೇಳಿದ್ರು? ಅಂದರೆ ಬಾಳ ಸಂಗಾತಿ ನಿಮಗೆ ಬೇಡವೇ ಬೇಡ ಅಂತ ಏನಾದರೂ ಅನ್ನಿಸ್ತಾ ಹೇಗೆ? ಇಲ್ಲ, ನಾನು ಎಲ್ಲ ಕಡೆ ನಾನು ಓಪನ್ ಆಗಿ ಹೇಳಿದ್ದೀನಿ, ನಾನು ಸನ್ಯಾಸಿ ಅಲ್ಲ. ಐ ಆಮ್ ನಾಟ್ ಇನ್ ಟು ಎನಿ ಆಫ್ ದೋಸ್. ಐ ಆಮ್ ಅ ಪ್ರಾಪರ್ ವುಮನ್ 100%, ಬಯೋಲಾಜಿಕಲಿ, ಮೆಂಟಲಿ, ಫಿಸಿಕಲಿ ಎಲ್ಲದೂ ಸಹ. ಈಗ ನಾನು ಹೇಳ್ದಾಗೆ ಇಟ್ ಹ್ಯಾಸ್ ನಾಟ್ ಹ್ಯಾಪನ್ಡ್. ಇಟ್ ಶುಡ್ ಹ್ಯಾಪನ್. ಎಲ್ಲದೂ ಅಷ್ಟೇ. ಲವ್ ಮತ್ತು ಪ್ರೀತಿ ಎಲ್ಲ ಇಟ್ ಶುಡ್ ಹ್ಯಾಪನ್. ಹಿಂಗೆ ಕಣ್ಣಲ್ಲಿ ನೋಡಿ ಅದಕ್ಕೆ ತಕ್ಷಣ ಕಟ್ಟು, ಆಮೇಲೆ ಡ್ಯುಯೆಟ್ ಅದಕ್ಕೆ ಮಾಡೋದು ನಮ್ಮ ಸಿನಿಮಾಗಳಲ್ಲಿ. ಒಂದು ಸತಿ ಕಣ್ಣು ನೋಡಿದಾಗ ಹೀರೋಯಿನ್ ನೋಡ್ತಿದ್ದಂಗೆ ಆಮೇಲೆ ಕಟ್ಟು ಒಂದು ಡ್ಯುಯೆಟಿಗೆ ಹಾಕ್ಬಿಡ್ತಾರೆ ಅಲ್ವಾ? ಅಂದರೆ ಇಟ್ ಹ್ಯಾಪನ್ಡ್ ಅಂತ ಗೊತ್ತಿಲ್ಲ ಅದು ಹೆಂಗಾಗುತ್ತೆ ಅಂತ. ಅದೊಂದು ಇನ್ಸ್ಟಿಂಕ್ಟ್ ಅಲ್ವಾ, ಅದು ಪ್ಲ್ಯಾನ್ ಮಾಡೋದಲ್ಲ. ಹ್ಯಾವ್ ಯು ಪ್ಲ್ಯಾನ್ ಫಾರ್ ಸಂಬಡಿ? ಇಲ್ಲ ಅಲ್ಲ, ಗೊತ್ತಿಲ್ಲ ಅಲ್ಲ ನಿಮ್ಗೂ. ಯಾವಾಗತ್ತೆ ಹೆಂಗಾಗತ್ತೆ ಅಂತ ಗೊತ್ತಿಲ್ಲ. ಇದರ್ ಯು ಶುಡ್ ಫಾಲ್ ಇನ್ ಲವ್, or he should fall in love, or both should fall in love. Nothing like both of them falling in love. At least I should fall in love, then he should also fall in love, ಅಥವಾ he should fall in love, then I should also fall in love. ಇದೆಲ್ಲ ಕಾಂಬಿನೇಷನ್ಸ್ ಇದೆಲ್ಲ. ಈ ಕಾಂಬಿನೇಷನ್ಸ್ ಯಾವುದೂ ಆಗಿಲ್ಲ ನನಗೆ. ಈ ಕಾಂಬಿನೇಷನ್ಸ್ ಆಗಿದೆ. ಆ ಕಾಂಬಿನೇಷನ್ಸಲ್ಲಿ ನನಗೆ ಈ ಜವಾಬ್ದಾರಿಯನ್ನು ಪಡ್ಕೊಳ್ಬಹುದು ಅನ್ನೋವಂಥ ಭರವಸೆ ಬರಲಿಲ್ಲ ಅಲ್ಲಿ. ಯು ಅಂಡರ್ಸ್ಟ್ಯಾಂಡ್? That is completely different. Not that I have not been in love with anyone, ಅಥವಾ ನನ್ನನ್ನು ಯಾರು ಇಷ್ಟಪಟ್ಟಿಲ್ಲ ಅಂತ ಅಲ್ಲ. ದಟ್ ಈಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಥಿಂಗ್. ರಿಲೇಷನ್ಶಿಪ್ ಸಂಬಂಧಗಳಲ್ಲಿ ನಾನು ಯಾವಾಗ ಡಿಮಾಂಡ್ಸು ಮತ್ತು ನನ್ನ ಇದನ್ನು ಹೇಳ್ತಾ ಹೋಗ್ತೀನಿ, ನನ್ನ ಪರ್ಸ್ನಲ್ ಡಿಮಾಂಡ್ಸ್ ಹೇಳ್ತಾ ಹೋಗ್ತೀನಿ, ಮೇ ಬಿ ನನಗೆ ಅನಿಸಿದ್ದು ಆ ರಿಲೇಷನ್ಶಿಪ್ ಅಲ್ಲಿ ಸಕ್ಸಸ್ಫುಲ್ ಆಗಲ್ಲ ಅಂತ ಅನಿಸ್ತು. ಆ್ಯಂಡ್ ದಿಸ್ ವಾಸ್ ಮೈ ಪ್ರಯಾರಿಟಿ ಇನ್ ಮೈ ಲೈಫ್. ಹಿ ಶುಡ್ ಬಿ ರೆಡಿ ಆಲ್ಸೋ ಫಾರ್ ಇಟ್. ಸುಮ್ಮನೆ ಸಂಗಾತಿ ಅಂದರೆ ನಾನು ಹೋದೆ, ರೊಮ್ಯಾನ್ಸ್ ಮಾಡಿದೆ, ಡಾನ್ಸ್ ಮಾಡಿದೆ ಅಲ್ಲ. ಆ್ಯಸ್ ಯು ಗ್ರೋ ಓಲ್ಡರ್, ಯು ಬಿಕಮ್ ಮೋರ್, ಯು ಹ್ಯಾವ್ ಟು ಬಿ, ಒನ್ ಶುಡ್ ಬಿ, ಆ್ಯಂಡ್ ಯು ಟೆನ್ ಟು ಬಿಕಮ್ ಲಿಟಲ್ ಮೋರ್ ಮೆಚ್ಯೂರ್ಡ್ ಆಗಿರ್ತೀವಿ. ಮತ್ತು ಒಂದು ಸ್ವಲ್ಪ ನಮ್ಮ ಆಗು ಹೋಗುಗಳ ಬಗ್ಗೆ ನಮ್ಗೆ ಅರಿವಿರುತ್ತೆ. ಆ್ಯಂಡ್ ಸುಮ್ಮನೆ ಏನು ಮನೆಯಿಂದ ಈಗ 20s ಅಲ್ಲಾದರೆ ಯಾರೂ ಕೇಳಲ್ಲ ಮನೇಲಿ ಎಲ್ಲಿ ಹೋಗ್ತಿದ್ಯಾ, ಏನು ಹೋಗ್ತೀಯಾ ಅಂದರೆ ಬೈಕಲ್ಲಿ ಬೇಕಾದ್ರೂ ಕೂತ್ಕೊಂಡು ಸುತ್ತಬೋದು ಅಲ್ವಾ? ಈಗ ಹೋಗಿ ನಾನು ಬೈಕಲ್ಲೆಲ್ಲ ಕೂತ್ಕೊಂಡು ಸುತ್ತಕ್ಕಾಗತ್ತಾ? ನಾನು ಅಷ್ಟೊಂದು ವೆಸ್ಟರ್ನೈಸ್ಡ್ ಮೈಂಡ್ ಅಲ್ಲ ನಾನು ಅಲ್ವಾ? ಸುಮ್ಮನೆ ರಾತ್ರಿ ಇಡೀ ಸುತ್ತೀನಿ, ಅಲ್ಲೆಲ್ಲ ಹೋಗಿ ಕೂತೆ, ಅಲ್ಲೊಂದು ಹರಟೆ ಹೊಡ್ಕೊಂಡು ಕೂತ್ಕೊಂಡೆ ಹುಡುಗರ ಜೊತೆಯಲ್ಲಿ, ಹುಡುಗಿರ ಜೊತೆಯಲ್ಲಿ. ದಟ್ಸ್ ನಾಟ್ ಹೌ ಲೈಫ್ ಇಸ್. ಒನ್ಸ್ ಯು ಆರ್ 30s and 35, you have much more responsibility connected to it. ಆ್ಯಂಡ್ ಆ ರೆಸ್ಪಾನ್ಸಿಬಿಲಿಟಿಯಲ್ಲಿ, ಆ ಜವಾಬ್ದಾರಿಯಲ್ಲಿ ಬರೀ ನಾನು ಒಬ್ಬಳು ಬರಲ್ಲ. ಆಗ ಅಷ್ಟೊತ್ತಿಗೆ ನನ್ನ ತಂದೆ ತಾಯಿ ಇವರೆಲ್ಲ ಒಂದು ಸ್ವಲ್ಪ ಅವ್ರನ್ನೆಲ್ಲರನ್ನೂ ನೋಡಬೇಕಾಗತ್ತೆ. ನನ್ನ ವಿಷಯದಲ್ಲಿ ತಾಯಿ ಇಲ್ಲ ಈಗ ಸದ್ಯಕ್ಕೆ, ತಂದೆ ಇದ್ದಾರೆ. ಸೊ ಅದೆಲ್ಲ ಒಂದು ನನ್ನ ಜವಾಬ್ದಾರಿ.
ನೋಡ್ಕೊಳ್ಳೋದು ಅಂದರೆ ಏನು, ನಾನು ಕೂತ್ಕೊಂಡು ಏನು ಅವ್ರ ಮೈ ತಿಕ್ಕಬೇಕು, ಊಟ ಮಾಡಿಸ್ಬೇಕು ಅನ್ನೋದಲ್ಲ. ಮಾನಸಿಕವಾಗಿ ನಾನು ಅವ್ರಿಗೆ ಎಷ್ಟು ನೆಮ್ಮದಿ ಕೊಡಬಲ್ಲೆ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೆನ್ ಯು ಕಮ್ ಟು 30s ಆ್ಯಂಡ್ ವೆನ್ ಯು ಆರ್ ರೀಚಿಂಗ್ ನಿಯರ್ಲಿ 40s, ಇಟ್ ಈಸ್ ಅ ಡಿಫ್ರೆಂಟ್ ಫಿನಾಮಿನಾ ಆಲ್ ಟುಗೆದರ್. ಬೈಕಲ್ಲಿ ಹೋಗಿ ಸುತ್ತಾಡೋದು ಅದೆಲ್ಲ ಆವಾಗ ಯು ಟೆನ್ ಟು ಸ್ಪೆಂಡ್ ಟೈಮ್, ಓ ಮಜಾ ಆಯಿತು, ಖುಷಿ ಆಯಿತು ಅಂತ. ನಾವ್ ಇಟ್ ಇಸ್ ನಾಟ್ ದ್ಯಾಟ್. ಇವಾಗ ರಿಲೇಷನ್ಶಿಪ್ ವಿಲ್ ಫಾರ್ ಮೀ ಅಟ್ ದಿಸ್ ಏಜ್ ವಿಲ್ ಎಂಡ್ ಆ್ಯಂಡ್ ಸ್ಟಾರ್ಟ್ ವಿತ್ ಒಂದು ಕಾಫಿ, ಮನೇಲಿ ಕೂತ್ಕೊಳ್ಳೋದು, ಕಾಫಿ ಕುಡಿತಾ ಮಾತಾಡೋದು, ಯಾವುದೋ ಪುಸ್ತಕದ ಬಗ್ಗೆ ಡಿಸ್ಕಸ್ ಮಾಡೋದು ಅಥವಾ ಒಂದು ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡೋದು, ಇನ್ನೇನು ಈ ಥರದ್ರಲ್ಲಿ ನಮ್ಮ ರಿಲೇಷನ್ಶಿಪ್ ಕಂಡ್ಕೊಳ್ತೀವಿ ವಿನಃ ಬೈಕಲ್ಲಿ ಸುತ್ತೋದು, 4-5 ದಿನ ಹೊರಗೆ ಹೋಗೋದು, ಟೂರ್ ಹೋಗೋದು, ಟ್ರೆಕ್ಕಿಂಗ್ ಹೋಗೋದು, ಅವ್ರ ಜೊತೆಲೇನೆ ಜೊತೆಲಿರೋದು. ಆಲ್ಸೋ ಇಟ್ ಈಸ್ ನಾಟ್ ದಿ ಐಡಿಯಾ, ಆ್ಯಂಡ್ ದಟ್ಸ್ ನಾಟ್ ದಿ ಐಡಿಯಾ ಆಫ್ ರೊಮ್ಯಾನ್ಸ್ ಆಲ್ವೇಸ್. ಹಿಂದೆಲ್ಲ ಹೇಗಿತ್ತು ಅಂತಂದ್ರೆ ಹೆಣ್ಣು ಮನೆಯಿಂದ ಆಚೆ ಬರೋಕೆ ಹೆದರ್ಕೊಳ್ತಾ ಇದ್ಲು. ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಅವಳೆ ಇಂಡಿಪೆಂಡೆಂಟ್ ಆದ್ಲು, ದುಡಿಯಕ್ ಸ್ಟಾರ್ಟ್ ಮಾಡ್ಕೊಂಡ್ಳು. ಆಗಿಲ್ಲ ಇಂಡಿಪೆಂಡೆಂಟ್ ಶುಡ್ ಬಿ ಎವ್ರಿವೇರ್. ಸ್ವಾವಲಂಬಿ ಅಂದರೆ ಇವಾಗ ನಾನು ಬರೀ ಓದಿದ್ದೀನಿ ಅಂತ ನೀವೆಲ್ಲ ಈಗೀಗ ಹೊರಗಡೆ ಬರ್ತಾ ಇದ್ದೀರಾ, ಹೌದು, ಸ್ವಲ್ಪ ಜಾಸ್ತಿ ನಂಬರ್ಸಲ್ಲಿ ಇವಾಗ ಬರ್ತಾ ಇದ್ದಾರೆ ಹುಡುಗಿಯರು, ಅಂದರೆ ಸಣ್ಣ ಸಣ್ಣ ಊರುಗಳಿಂದನೂ ಬರ್ತಾ ಇದ್ದಾರೆ. ಮುಂಚೆ ದಟ್ ವಾಸ್ ನಾಟ್ ದಿ ಕೇಸ್ ಫಾರ್ ದಟ್ ಮೆನಿ ಪೀಪಲ್, ಆಯಿತಾ. ಈಗ ಇಂಡಿಪೆಂಡೆಂಟ್ ಅಂತ ಹೇಳಿದ್ರೆ ದಟ್ ಇಸ್ ವೇರ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಇಂಡಿಪೆಂಡೆಂಟ್ ಆಗಲಿಲ್ಲ ಅಂತಲೇ ಹೇಳ್ತಾ ಇರೋದು. ಇಂಡಿಪೆಂಡೆಂಟ್ ಅಂದರೆ ಏನು, ಸ್ವಾವಲಂಬಿ ಅಂದರೆ ಏನು, ನಿನಗೆ ಬೇಕಾದಂತಹ ನಿನ್ನ ಜೀವನದ ನಿರ್ಧಾರಗಳನ್ನು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಒನ್ ಶುಡ್ ಬಿ ಏಬಲ್ ಟು ಟೇಕ್ ಇಟ್ ಫಾರ್ ಯುವರ್ ಓನ್ ಸೆಲ್ಫ್. ಅಷ್ಟಾಗಿಲ್ವಲ್ಲ, ಕರೆಕ್ಟ್ ಅಲ್ವಾ? ಅಷ್ಟಾಗಲಿಲ್ಲ, ನಾನು ಅದನ್ನೇ ಹೇಳ್ತಿರೋದು, ಅಷ್ಟಾಗಲಿಲ್ಲ. ಈಗ ಈ ಥರದ ಒಂದು ನನ್ನ ಜೀವನದ ಒಂದು ಹೆಜ್ಜೆಗೆ ಯಾಕದು ಕಲ್ಚರಲಿ ಶಾಕ್ ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಅಷ್ಟು ಇಂಡಿಪೆಂಡೆಂಟ್ ಆಗಲಿಲ್ಲ. ಆ್ಯಂಡ್ ಐ ಆಮ್ ಅ ಪರ್ಸನ್, ಐ ಹ್ಯಾವ್ ಬೀನ್ ಇಂಡಿಪೆಂಡೆಂಟ್ ಕ್ವೈಟ್, ಬಟ್ ಇಷ್ಟು ಇಂಡಿಪೆಂಡೆಂಟ್ ಆಗೋಕ್ಕೂ ನಾನು ತುಂಬ ಯೋಚನೆ ಮಾಡಿದ್ದೀನಿ. ಯಾಕಂದರೆ ನಾನೇನು ಸಮಾಜಕ್ಕೆ ವಿರುದ್ಧವಾಗಿ ಹೋಗಬೇಕು, ನಾನೇನು ಅಲ್ಲಿಂದ ಹೇಳಬೇಕು ಅನ್ನೋಂಥದ್ದಲ್ಲ. ಐ ಹ್ಯಾವ್ ಥಾಟ್ ಅಬೌಟ್ ಇಟ್ ಫಾರ್ ಇಯರ್ಸ್ ಆ್ಯಂಡ್ ಇಯರ್ಸ್. 1 ದಿನದ 2 ದಿನದಲ್ಲ ಇದು. ನೀವು ಪ್ರಶ್ನೆ ಕೇಳ್ತಿದ್ದೀರಾ ಅಂತ ನಾನು ಉತ್ತರ ಹೇಳೋದಲ್ಲ ಇದು. ಐ ಹ್ಯಾವ್ ಗಾನ್ ಥ್ರೂ ಇಟ್. ದ ಹೋಲ್ ಐಡಿಯಾ ಆ್ಯಂಡ್ ಕ್ವೆಶ್ಚನ್ ಅಗೇನ್ ಇಸ್, ಅಷ್ಟು ಇಂಡಿಪೆಂಡೆಂಟ್ ಆಗಲಿಲ್ಲ ಅವಳು. ಈಗ ಇಂಡಿಪೆಂಡೆಂಟ್ ಆಗಿರೋದು ನಿಮ್ಮ ಜನ್ರೇಷನಿಂದ ಎಷ್ಟರ ಮಟ್ಟಿಗೆ ಅಂದರೆ, ಅಥವಾ ಈ ಮುಂಚಿನ ಜನ್ರೇಷನಿಂದ ಎಜುಕೇಷನ್ ಪಡೆದು ಸ್ವಾವಲಂಬಿಯಾಗಿ ಅವಳು ಒಂದು ಸ್ವಲ್ಪ ತನ್ನ ಕಾಲ ಮೇಲೆ ತಾನು ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ದುಡಿಯೋ ಅಷ್ಟು ಮಟ್ಟಿಗೆ ಬಂದಿದ್ದಾಳೆ. ಬಟ್ ಅದರಿಂದ ನಿಜವಾಗ್ಲೂ ಮನೆ ನೋಡ್ಕೊಳ್ಳೋಕೆ ಅವಳಿಗೆ ಸಾಧ್ಯ ಆಗ್ತಾ ಇದೆಯಾ, ಅಥವಾ ಅಪ್ಪ ಅಮ್ಮ ನೋಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆಯಾ? ಇವಳ ಮದುವೆ ಖರ್ಚು ಇವಳು ಮಾಡ್ಕೊಳ್ತಾ ಇಲ್ವಲ್ಲ ಇಂಡಿಯಾದಲ್ಲಿ. ಐ ಆಮ್ ವೆರಿ ಪ್ರೌಡ್ ಆಫ್ ಯುರೋಪಿಯನ್ ವಿಮೆನ್, ವೆಸ್ಟರ್ನ್ ಕಂಟ್ರೀಸಲ್ಲಿ. ಹಿಂಗಂದರೆ ಅವ್ರ ಮದುವೆ ಖರ್ಚು ಅವರೇ ಮಾಡ್ಕೊಳ್ಳೋದು, ಅವ್ರ ಕಾಸ್ಟ್ಯೂಮಿಂದ ಹಿಡಿದು, ಅವ್ರ ಡ್ರೆಸ್ಸಿಂದ ಹಿಡಿದು ಎವ್ರಿಥಿಂಗ್ A to Z ದೇ ಅರ್ನ್ ಫಾರ್ ದೆಮ್ ಸೆಲ್ಫ್. ಇಲ್ಲಿನ್ನೂ ನಾವು ಹಂಗೆ ಮಾಡ್ತಾ ಇಲ್ಲ. ಇನ್ನೂ ಅಪ್ಪ ಅಮ್ಮನೇ ನಮ್ಗೆ ಮದುವೆ ಮಾಡಿ ಅಂತ ಹೇಳ್ತಿದ್ದೀವಿ, ನೀವೇ ಖರ್ಚು ಮಾಡಿ ಅಂತ ಹೇಳ್ತಿದ್ದೀವಿ. ಆಮೇಲೆ ನನಗೆ ಇದೇ ಮೇಕಪ್ ಆರ್ಟಿಸ್ಟ್ ಬೇಕು, ಇದೇ ಸೀರೆ ಬೇಕು, ಇದೇ ಅಂಗಡಿಲಿ ಬೇಕು, ಫೋಟೋಶೂಟು ಇಲ್ಲೇ ಆಗಬೇಕಂತ ಹೇಳಿ. ಸೊ ವೇರ್ ಆರ್ ಯು ಇಂಡಿಪೆಂಡೆಂಟ್? ಸೊ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಥವಾ ಒನ್ ಬೀಯಿಂಗ್ ಇಂಡಿಪೆಂಡೆಂಟ್ ಅಂದರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋ ಅಂಥದ್ದು ಅಂತ. ಅದು ಎಷ್ಟರ ಮಟ್ಟಿಗೆ ಆಗಕ್ಕೆ ಸಾಧ್ಯ ಇದೆ ಅವಳು? ನಾಟ್ ಟು ದ ಎಕ್ಸ್ಟೆಂಟ್ ಆಫ್ ಜಸ್ಟ್ ದಿಸ್, ಕಾಫಿ ಕುಡ್ದೆ, ಫ್ರೆಂಡ್ಸ್ ಒಟ್ಟಿಗೆ ಹೋದೆ, ಅದಕ್ಕೆ ಖರ್ಚು ಮಾಡೋಕ್ಕೆ ನಾನು ದುಡಿತಾ ಇದ್ದೀನಿ ಅಲ್ಲ. ಅದನ್ನು ಮೀರಿದಾದಂತಹ ಒಂದು ಜೀವನಕ್ಕೆ ನಿನ್ನ ದುಡಿಮೆ ನಿನಗೆ ಸಾಕಾಗ್ತಾ ಇದೆಯಾ, ಅಥವಾ ನಿನ್ನ ಜೀವನದ ಅಷ್ಟೂ ಜವಾಬ್ದಾರಿಯನ್ನು ನೀನು ತಗೊಳ್ಳೋಕ್ಕೆ ಕೆಪಾಸಿಟಿ ನೀನಾಗಲೇ ಬೆಳೆಸ್ಕೊಂಡಿದೆಯಾ ಅನ್ನೋ ಒಂದು ಪ್ರಶ್ನೆಯಲ್ಲಿ. ಅದ್ರ ಜೊತೆಯಲ್ಲಿ ದೆನ್ ಮಾನಸಿಕವಾದಂತಹ ಬೇರೆ ಬೇರೆ ನಿನ್ನಲ್ಲಿರುವಂತಹ ಡಿಸೈರ್ಸಿಗೆ, ಮಾನಸಿಕವಾದಂತಹ ನಿನ್ನ ಅದಕ್ಕೆ ನೀನು ನಿರ್ಧಾರ ತಗೊಳ್ಳೋಕ್ಕೆ ತಯಾರಾಗಿದೆಯಾ, ಅಷ್ಟು ಶಕ್ತಿ ನಿನ್ನಲ್ಲಿ ಬೆಳೆಸ್ಕೊಂಡಿದೆಯಾ? ದಟ್ ಈಸ್ ವೆನ್ ಒನ್ ವಿಲ್ ಬಿಕಮ್ ಇಂಡಿಪೆಂಡೆಂಟ್. ನಾಟ್ ಅದೇ ಎಲ್ಲರೂ ಹೇಳ್ತಾರೆ ಒಗ್ಗರಣೆ ಡಬ್ಬಿಯಿಂದ ಇವಾಗ ಇಲ್ಲಿವರೆಗೆ ಬಂದಿರೋದು ಅಂತ. ಅದು ಎಸ್, ಅದು ಯಾರನ್ನ ಅವ್ರು ಹೇಳ್ತಿದ್ದಾರೆ ಅಂದರೆ ವೆನ್ ದೇ ಆರ್ ಅಡ್ರೆಸ್ಸಿಂಗ್ ದೆಮ್, ಇಟ್ ಈಸ್ ಫ್ರಮ್ 60s 70s. ಅಲ್ಲಿಂದ ನಾವು ಒಗ್ಗರಣೆ ಡಬ್ಬಿಯಿಂದ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಾ ಇರೋದು. ಈಗ ನಿಮ್ಮ ಜನ್ರೇಷನಿಗೆ ಅದಲ್ಲ. ಯು ನೆವರ್ ಬೀನ್ ಟು ಒಗ್ಗರಣೆ ಡಬ್ಬಿ ಎಟ್ ಆಲ್. ಇನ್ನೂ ಅಡುಗೆ ಮಾಡಲ್ಲ ಈಗ ಅಲ್ವಾ? ಆಮೇಲೆ ಒಗ್ಗರಣೆ ಡಬ್ಬಿ ಇಲ್ಲಾಂದರೆ ಡಬ್ಬಿಲೆಲ್ಲ ಒಂದು ಚೂರು ದುಡ್ಡು ಕೂಡಿಡೋದು. ಯಾಕಂದರೆ ಆವಾಗ ಯಾರು ಹೆಂಗಸರು ಕೆಲಸಕ್ಕೆ ಹೋಗೋ ಅವಕಾಶ ಇರಲಿಲ್ಲ, ಅಷ್ಟು ಸ್ಕೋಪು ಇರಲಿಲ್ಲ ಗೌರ್ಮೆಂಟಲ್ಲಿ. ಇದನ್ನು ಅಷ್ಟೊಂದು ಇದೇ ಇರಲಿಲ್ಲ, ವೇಕೆನ್ಸೀಸು ಇರಲಿಲ್ಲ ಹೆಣ್ಮಕ್ಳಿಗಂತ.
ಇವಾಗ ಯು ಹ್ಯಾವ್ ವೇಕೆನ್ಸೀಸ್ ಎವ್ರಿವೇರ್. ಅವಾಗ ಆ ಥರದ್ದು ಇರಲಿಲ್ಲ. ಅವಾಗ ಒಬ್ಬರು ತರೋ ಸಂಬಳದಲ್ಲಿ ದುಡ್ದಿರೋಂಥ ಸಂಬಳದಲ್ಲಿ ಇಡೀ ಅವಳು ಫ್ಯಾಮಿಲಿಯನ್ನು ಮೇಂಟೈನ್ ಮಾಡಬೇಕಾಗ್ತಿತ್ತು. ಸೊ ಇವಾಗ ವಿ ಆರ್ ಟಾಕಿಂಗ್ ಅಲ್ಲಿಂದ ಒಂದು ಹೆಜ್ಜೆ ಮುಂದೆ ಬಂದು ನಾವು ವಿ ಆರ್ ಟಾಕಿಂಗ್ ಅಬೌಟ್ ಇಂಡಿಪೆಂಡೆನ್ಸ್. ಆ ಇಂಡಿಪೆಂಡೆನ್ಸಲ್ಲಿ ಆಗ ಅವಳ ಜೀವನಕ್ಕೆ ಬೇಕಾದಂಥ ಜವಾಬ್ದಾರಿಯುತವಾದಂಥ ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕೆ ಅವಳು ಎಷ್ಟರ ಮಟ್ಟಿಗೆ ತಯಾರಾಗಿದ್ದಾಳೆ. ಈಗ ನಾನು ತಗೊಂಡಿರೋ ನಿರ್ಧಾರ ಅದಕ್ಕೆ ಅವ್ರಿಗೆ ಅಷ್ಟು ಕಲ್ಚರಲ್ ಶಾಕ್ ಆಗ್ತಾ ಇದೆ. ಯಾಕಂದರೆ ಇಟ್ ಇಸ್ ಸ್ಟಿಲ್ ನಾಟ್ ಹ್ಯಾಪನಿಂಗ್ ಅಲ್ವಾ. ಅಕಸ್ಮಾತ್ ನಂತರ ಆಗಲೇ ಒಂದು 1000 ಜನ, ಒಂದು 500 ಜನ ಹೆಣ್ಮಕ್ಳು ಇದ್ಬಿಟ್ಟಿದ್ರೆ ಇಟ್ ಇಸ್ ನಾಟ್ ಅ ಕಲ್ಚರಲ್ ಶಾಕ್. ದಟ್ ಮೀನ್ಸ್ ವಿ ಸ್ಟಿಲ್ ಹ್ಯಾವ್ ಟು ಗೋ ಅ ಲಾಂಗ್ ವೇ ಟು ಕಾಲ್ ಅವರ್ ಸೆಲ್ಫ್ ಇಂಡಿಪೆಂಡೆಂಟ್. ಇಲ್ಲಿ ನಾನೊಬ್ಬಳೇ ಆಗಿಬಿಟ್ಟಿದ್ದೀನಿ. ಯಾಕಂದ್ರೆ ನಾನೊಬ್ಬಳೇ ಆಗಿರಲಿಲ್ಲ ಅಂದರೆ ನನಗೆ ಯಾರು ಇಷ್ಟೊಂದು ಪ್ರಶ್ನೆ ಕೇಳ್ತಾನೆ ಇರಲಿಲ್ಲ. ಸರ್ವೇ ಸಾಮಾನ್ಯ, ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ. ಏ ಗುಡ್ ಯಾ ಭಾವನಾ, ಯು ಆಲ್ಸೋ ಡಿಡ್ ದಿಸ್, ಮೈ ಫ್ರೆಂಡ್ ಆಲ್ಸೋ ಹ್ಯಾಸ್ ಡನ್ ದ ಸೇಮ್ ಥಿಂಗ್ ಅಲ್ವಾ. ಆ ಥರ ಇರ್ತಾ ಇತ್ತು. ಈಗೇನಾಗಿದೆ, ಇಟ್ ಇಸ್ ಬಿಕಮ್ ಅ ಕಲ್ಚರಲ್ ಶಾಕ್ ಥರ ಅನಿಸ್ತಾ ಇದೆ. ಹೆಂಗೆ ಇವ್ರು ಹೋಗ್ಬಿಟ್ಟು ಈ ಥರ ಮಾಡಿದ್ರು. ಅದೇ ಆ ಪ್ರಶ್ನೆಗೆಲ್ಲ ಇದೆ ಉತ್ತರ ಯಾಕಂತ ಹೇಳಿದ್ರೆ ನಾವಿನ್ನೂ ಕಲ್ಚರಲಿ ವಿ ಆರ್ ನಾಟ್ ಆ ಸಾಂಸ್ಕೃತಿಕ ಬೇರೆ, ಬಟ್ ನಮ್ಮಲ್ಲಿರೋ ಒಂದು ಚೌಕಟ್ಟಿನ ಹೊರಬಂದು ಯೋಚನೆ ಮಾಡುವಷ್ಟು ಶಕ್ತಿಯನ್ನು ನಾವೆಲ್ಲರೂ ಬೆಳೆಸ್ಕೊಂಡಿಲ್ಲ ಇನ್ನು. ಅದು ಗಂಡಾಗಿರಲಿ ಹೆಣ್ಣಾಗಿರಲಿ, ಹೆಣ್ಣು ಬೆಳೆಸ್ಕೊಂಡಿಲ್ಲ. ಅದಕ್ಕೆ ನಾನು ಇನ್ನೂ ಅದೇ ಚೌಕಟ್ಟಲ್ಲಿ ಇರಬೇಕು ಅಂತ ನಾನು ಆಸೆ ಅದರಲ್ಲೇ ಪಟ್ಟಿದ್ದಲ್ವಾ. ಅದೇ ಚೌಕಟ್ಟಲ್ಲಿ ಇರಬೇಕಂತ ನಾನು ಆಸೆ ಪಟ್ಟಿದ್ದೆ. ನಾಟ್ ದಟ್ ಐ ವಾಂಟ್ ಟು ಗೋ ಔಟ್ ಆಫ್ ಇಟ್. ಸೊ ಅದು ಇಲ್ಲ ಅಂದಾಗ ನನಗೆ ಈ ದಾರಿ ಇದೆ ಅಂತ ಗೊತ್ತಾಗಿದೆ. ಇದು ನನ್ನ ಕಾನೂನಾತ್ಮಕವಾಗಿ ಇರುವಂಥ ದಾರಿ. ನಾನೇನು ಕಾನೂನಾತ್ಮಕವಾಗಿ ಇಲ್ಲದೆ ಇರೋವಂತಹ ಏನೋ ಒಂದು ಬೇರೆ ಒಂದು ಕೆಲಸ ಮಾಡಿದ್ದೀನಿ ಅಂದರೆ ಎಸ್, ದೆನ್ ಐ ಶುಡ್ ಬಿ ಕ್ವೆಶ್ಚನ್ಡ್. ದೆನ್ ಐ ಡೋಂಟ್ ನೋ ಹೌ ಐ ವುಡ್ ಬಿ ಜಸ್ಟಿಫೈಯಿಂಗ್ ದ್ಯಾಟ್ ಅಲ್ವಾ. ಇವಾಗ ಕಾನೂನಾತ್ಮಕವಾಗಿದೆ, ಅದಕ್ಕೆ ಕಲ್ಚರಲ್ ಶಾಕ್ ಆಗೋ ಅವಶ್ಯಕತೆ ಇಲ್ಲ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ಇಟ್ ನೀಡ್ ನಾಟ್ ಬಿ ಎನಿ ಮೋರ್. ಇಟ್ ಶುಡ್ ನಾಟ್ ಬಿ ಅ ಕಲ್ಚರಲ್ ಶಾಕ್. ಯಾಕಂದರೆ ಇಟ್ಸ್ ಅ ನ್ಯಾಚುರಲ್ ಫಿನಾಮಿನಾ ಫಾರ್ ಅ ವುಮನ್. ನನಗೆ ಆ ವಿಜ್ಞಾನ ಕೊಟ್ಟಿದೆ. ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್ ಲಾ ಆ್ಯಂಡ್ ಸೈನ್ಸ್ ಹ್ಯಾಸ್ ಗಿವನ್ ಮಿ ದಿಸ್ ಆಪರ್ಚುನಿಟಿ. ಇಷ್ಟು ವರ್ಷ ಇರಲಿಲ್ಲ. ಮೇ ಬಿ ಆವಾಗಲೇ ಈ ಥರ ಇದ್ದಿದ್ರೆ 80ನೇ ಇಸ್ವಿಲೋ 70ನೇ ಇಸ್ವಿಲೋ ಈ ಥರ ಇದ್ದಿದ್ರೆ ನಾವು 2025 ತನಕ ಕಾಯೋ ಅವಶ್ಯಕತೆ ಇರಲಿಲ್ಲ. ಆಗಲೇ ನಮ್ಮಮ್ಮನೂ ಅದೇ ಥರ ನಿರ್ಧಾರ ತಗೊಳ್ತಿದ್ರೇನೋ, ಇನ್ಯಾರೋ ಅದೇ ಥರ ನಿರ್ಧಾರ ತಗೊಳ್ತಿದ್ರು ಅನಿಸುತ್ತೆ. ಬಟ್ ನೋಡಿ, ವಿಜ್ಞಾನ ಸಂಶೋಧನೆ ಇದೆಲ್ಲ ಆಗಿ ಇಷ್ಟಕ್ಕೆ ಬರಬೇಕಾದ್ರೆ, ಟೆಕ್ನಾಲಜಿ ಸೈನ್ಸ್ ಎಲ್ಲ ಇಷ್ಟು ಮುಂದುವರಿಬೇಕಾದ್ರೆ ವಿ ಆರ್ ಇನ್ 2025 ಇಲ್ಲಿವರೆಗೆ ಬಂದಿದ್ದೀವಿ ಆಯಿತಾ. ಸೊ ಇಟ್ ನೀಡ್ ನಾಟ್ ಬಿ ಅ ಕಲ್ಚರಲ್ ಶಾಕ್ ಬಿಕಾಸ್ ಇಟ್ ಈಸ್ ಲೀಗಲ್. ಇದನ್ನು ಕಾನೂನಾತ್ಮಕವಾಗಿ ನಮಗೆ ಕಾನೂನು ಕೊಟ್ಟಿರುವಂತಹ ಒಂದು ದಾರಿ. ಆ ದಾರಿನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ. ಕಾನೂನು ಹೇಳಿದೆ, ದಟ್ ಇಸ್ ಹೌ ಇಟ್ ಇಸ್. ಅಂದರೆ ಮ್ಯಾಮ್, ಇವಾಗ ಹೆಣ್ಮಕ್ಳೇ ನೀವೇ ಎಲ್ಲ ಮಾಡ್ಕೊಂಡ್ರೆ ನಾವು ಗಂಡು ಯಾಕೆ ಅವಶ್ಯಕ ಈ ಸೊಸೈಟಿಗೆ, ಯಾಕೆ ಬೇಕು ಅಂತ ಅಂತಾರೆ. ಮುಂಚೆನೆ ನಾವು ಹೆಣ್ಮಕ್ಳೇ ನಾವೇ ಮಾಡ್ಕೊಂಡ್ರೆ ಅಂತಲ್ಲ, ಯಾರಿಗೆ ಗೊತ್ತು. ಹಾಗಾದ್ರೆ ನೀವು ಹೆಣ್ಮಕ್ಳಾದವ್ರು ಯಾವತ್ತು ಹುಡುಗರನ್ನ ಇಷ್ಟನೇ ಪಡಲ್ವಾ? ಹಾಗಾದ್ರೆ ಏನು ನಾವು ಹಿಂಗೆ ಇದೆಲ್ಲ ಹೆಲ್ಮೆಟ್ ಎಲ್ಲ ಹಾಕೊಂಡ್ಬಿಟ್ಟು ಅವ್ರನ್ನ ನೋಡಲೇಬಾರ್ದು ಅಂತ ಹೋಗ್ತಾ ಇರ್ತೀವ? ನೋ, ದೇ ಆರ್ ಅಟ್ರಾಕ್ಟಿವ್, ದೇ ಆರ್ ಚಾರ್ಮಿಂಗ್, ದೇ ಆರ್ ಹ್ಯಾಂಡ್ಸಮ್. ಕರೆಕ್ಟ್ ಅಲ್ವಾ? ಇಷ್ಟ ಆಗತ್ತೆ ತಾನೇ ಯಾರಾದರೂ ಎಲ್ಲ ಇದೆಲ್ಲ ಕ್ವಾಲಿಟಿ ಇರೋನ್ನ ನೋಡಿದ್ರೆ. ಮತ್ತೆ ಇಲ್ಲ ನೀನು ಬೇಡ, ನಂಗೆ ಯಾರು ಬೇಡ, ನಾನು ಹೋಗ್ತೀನಿ ಅಂತ ಹೇಳ್ತೀರಾ, ತಾಯಿ ಆಗ್ತೀನಿ ನನ್ನ ಪಾಡಿಗೆ ನಾನು ಅಂತ? ನೋ. ಸೊ ಅದು ನ್ಯಾಚುರಲಿ ಏನಿರುತ್ತೆ ನಮ್ಮ ಭಾವನೆ, ದಟ್ ವಿಲ್ ನಾಟ್ ಚೇಂಜ್. ನಾನೇನು ಹೆಣ್ಣು, ನಾನೇನು ಹೆಮ್ಮಾರಿ ಅಲ್ಲ ನಾನು ಅಲ್ವಾ. ಎಲ್ಲ ಹೆಣ್ಮಕ್ಳಿಗೆ ಏನಿದೆ ನನಗೂ ಅದೇ ಭಾವನೆ ಇದೆ, ನಿಮಗಿರೋ ಭಾವನೆನೂ ಇದೆ. ಆಮೇಲೆ ಒಳ್ಳೆ ಚಾರ್ಮಿಂಗ್ ಇರೋ ಹುಡುಗ, ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಇದ್ದಾನೆ, ಎಲ್ಲ ಕ್ವಾಲಿಟೀಸ್ ಅವನಲ್ಲಿದೆ ಅಂದರೆ ವೈ ವಿಲ್ ಯು ನಾಟ್ ಲೈಕ್ ಹಿಮ್? ಯು ವಿಲ್ ಲೈಕ್ ಹಿಮ್. ದ ಪ್ರಾಬ್ಲಮ್ ಹಿಯರ್ ಇಸ್ ದ ರೇಷಿಯೋ ಆಫ್ ಸಚ್ ಮೆನ್ ಆ್ಯಂಡ್ ವುಮೆನ್. ಈಗ ಯಾಕೆ ನಮಗೆ ಕಲ್ಚರಲಿ ಶಾಕ್ ಆಗ್ತಾ ಇದೆ ಅಂದರೆ, ಸಡನ್ನಾಗಿ ಈಗ ಒಂದು 20-25 ವರ್ಷದಿಂದ ಈಗ ನಾವು ನೋಡ್ತಿರೋದು, ಹೆಣ್ಮಕ್ಳು ಓದ್ತಿರೋ ಸಂಖ್ಯೆ ಜಾಸ್ತಿ, ಅವ್ರು ಹೊರ ಬರ್ತಿರೋ ಸಂಖ್ಯೆ ಜಾಸ್ತಿ. ಮುಂಚೆ ಇಷ್ಟೊಂದು ಜನ ಹೆಣ್ಮಕ್ಳು ಹೊರಗೆ ಬರ್ತಿರಲಿಲ್ಲ ಮನೆಯಿಂದ, ಆಯಿತಾ. ಈಗ ಬರ್ತಿರೋದು ಜಾಸ್ತಿ ಆಗಿದೆ. ಆದರೆ ಹುಡುಗರು ಅಲ್ಲಿ ಅಕಸ್ಮಾತ್ ಇಫ್ ದೇ ಆರ್ ನಾಟ್ ಏಬಲ್ ಟು ರೀಚ್ ದಟ್ ಪ್ಲೇಸ್ ಅಂತ ಹೇಳಿದ್ರೆ ಅವ್ರಿಗೆ ಅದೆಲ್ಲ ಕಲ್ಚರಲ್ ಶಾಕ್. ಯಾಕಂದರೆ ಇಟ್ ಈಸ್ ಆಲ್ ನಾವ್, ಈ 20 ವರ್ಷದಲ್ಲಿ, ಎವರ್ ಸಿನ್ಸ್ ಯು ಆರ್ ಜಸ್ಟ್ ಬಾರ್ನ್. ಅದಕ್ಕಿಂತ ಮುಂಚೆ
ಥಿಂಗ್ಸ್ ವರ್ ವೆರಿ ನಾರ್ಮಲ್. ಆವಾಗ ನಾವು ಎಲ್ಲೂ ಕೇಳಿಲ್ಲ ಡೈವೋರ್ಸ್ ಅಂತ ಆಗಿದೆ ಅಂತ ಕೇಳಿಲ್ಲ. ನಮ್ಮ ನೈಬರ್ಹುಡ್ಡಲ್ಲಿ ಯಾರೂ ಆ ಥರ ಇರ್ತಿರಲಿಲ್ಲ. ಸಿಂಗಲ್ ಪೇರೆಂಟ್ ಇರ್ತಾ ಇರಲಿಲ್ಲ. ಆಮೇಲೆ ನಾರ್ಮಲ್ ಏನು, ನಾವೆಲ್ಲ ಹೋಗಿ ಮೈದಾನದಲ್ಲಿ ಆಟ ಆಡ್ತಾ ಇದ್ವಿ ಅಕ್ಕಪಕ್ಕದ ಮನೆಯವರು. ಆಲ್ ದಿಸ್ ವಾಸ್ ಅ ನಾರ್ಮಲ್ ಲೈಫ್ ಆಗ. ಅದು ಯಾವುದೇ ಇವಾಗ ನಾರ್ಮಲ್ ಲೈಫ್ ಆಗಿಲ್ಲ. ಈಗ ನಾವೆಲ್ಲ ನೋಡ್ತೀವಿ ಮಕ್ಕಳು ಆಟ ಆಡೋದು ಹೊರಗಡೆ ಎಲ್ಲ ನೋಡೋದೇ ಇಲ್ಲ, ಎಲ್ಲರೂ ಫೋನ್ ಹಿಡ್ಕೊಂಡಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಥಿಂಗ್ಸ್ ಹ್ಯಾವ್ ಚೇಂಜ್, ಎಲ್ಲದೂ ಬದಲಾಗಿದೆ. ಆದರೆ ಈ ಬದಲಾವಣೆನೂ ಇದೆ. ಹೆಣ್ಮಕ್ಳು ಹೊರಗೆ ಬರ್ತಿರೋದು ಇನ್ನೂ ಗ್ರೇಟರ್ ನಂಬರ್ ಅದಿದೆ. ಅದಕ್ಕೆ ಅದೊಂದು ಕಲ್ಚರಲ್ ಶಾಕ್ ಆಗಿದೆ. ನಾನು ಒಂದು ಹೆಜ್ಜೆ ಸ್ವಲ್ಪ ಮುಂದೆ ಇದ್ದೀನಿ ಅಷ್ಟೆ. ಅದು ಯಾಕೆ ಯಾರೂ ನನಗಿಂತ ಮುಂಚೆ ಮಾಡಿಲ್ಲ, ಅದಕ್ಕೋಸ್ಕರ ನಾನು ಒಂದು ಹೆಜ್ಜೆ ಮುಂದೆ ಅಂತ ಅನ್ನಿಸ್ತಾ ಇದೆ. ನಾಟ್ ಬಿಕಾಸ್ ಐ ವಾಂಟೆಡ್ ಟು ಬಿ ದೇರ್. ಸೊ ದ ಅಟ್ರಾಕ್ಷನ್ ಟುವರ್ಡ್ಸ್ ಮೆನ್ ಫಾರ್ ಅ ಗರ್ಲ್, ಅವರು ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಹುಡುಗಿಯಾಗೇ ಇರ್ತಾಳೆ. ಅವಳಿಗೆ ಮತ್ತು ಹುಡುಗನ ಚೆನ್ನಾಗಿರೋ ಹುಡುಗನ ನೋಡಿದ್ರೆ ಅಟ್ರಾಕ್ಟ್ ಆಗದೆ ಬಂತು ಇನ್ನೇನು ಮಾಡ್ತಾಳೆ ಅಲ್ವಾ? ಮತ್ತು ಹುಡುಗನಾಗಿರ್ತಾನೆ. ಇದು ಯಾವ ಥರ ಸಿಚುವೇಶನಲ್ಲಿ ಅಂತ ಹೇಳಿದ್ರೆ, ಇಟ್ ಈಸ್ ಅ ಮೋಸ್ಟ್ ಇನ್ಎವಿಟಬಲ್ ಅಂತ ಹೇಳ್ತೀವಿ. ಅಂದರೆ ಆ ಸಿಚುವೇಶನ್ನಿಂದ ನಾವು ಇನ್ನೇನು ಮಾರ್ಪಾಡೆ ಅಲ್ಲಿ ಮಾಡೋಕ್ಕಾಗಲ್ಲ ಅಂದಾಗ ಆಗ ಈ ಆಯ್ಕೆ ಇದೆ ಅಂತ ಹೇಳ್ತಾ ಇರೋದು. ಮುಂದಿನ ದಿನಗಳಲ್ಲಿ ಮಗು ಆಗುತ್ತೆ, ಮಗು ಏನಾದರೂ ಆ ತಂದೆಯ ಬಗ್ಗೆ ಕೇಳಿದಾಗ ಏನು ಆನ್ಸರ್ ಮಾಡ್ತಾರೆ ಈ ಸೊಸೈಟಿಗೆ, ನಮ್ಮ ಸಮಾಜದಲ್ಲಿ ಅಂತ? ಯಾರು ಸಮಾಜಕ್ಕೆ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಆನ್ಸರ್ ಮಾಡಬೇಕಾಗಿರೋದು ನನ್ನ ಸಾಕ್ಷಿಗೆ. ನಾನು ಆನ್ಸರ್ ಮಾಡಬೇಕಾಗಿರೋದು ನನಗೆ ಯಾರು ಜನ್ಮ ಕೊಟ್ಟಿದ್ದಾರೆ ಅವರಿಗೆ. ನಾನು ಆನ್ಸರ್ ಮಾಡಬೇಕಾಗಿರೋದು ತೀರಾ ನನಗೆ ಅನಿಸಿದಾಗ ನಾನು ಹುಟ್ಟಿದವರಿಗೆ, ಅಥವಾ ನನಗೆ ಯಾರು ಮನಸ್ಸಿಗೆ ಹತ್ತಿರ ಇದ್ದಾರೆ. ಇನ್ಯಾರಿಗೂ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಅಗೇನ್ ಲೀಗ್ಯಾಲಿಟಿ, ಸುಪ್ರೀಂ ಕೋರ್ಟಿನ ಒಂದು ನಿರ್ಧಾರ ಇದೆ, ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ನಿರ್ಧಾರ ಏನಪ್ಪ ಅಂತ ಹೇಳಿದ್ರೆ, ಅಥವಾ ಅವರು ಹೊರಡಿಸಿರುವಂತಹ ಒಂದು ಇದಂತ ಹೇಳಿದ್ರೆ, ದ್ಯಾಟ್ ನಾವು ಫಾರ್ ಎನಿ ಮದರ್ ಸ್ಕೂಲಲ್ಲಿ ಮಕ್ಕಳನ್ನು ಸೇರಿಸ್ಬೇಕಾದ್ರೆ ಪಾಸ್ಪೋರ್ಟಿಗೆ ಅಥವಾ ಆಧಾರ್ ಕಾರ್ಡು ಮತ್ತು ಯಾವುದೇ ದಾಖಲಾತಿಗಳಿಗೆ ನಾವು ತಂದೆಯ ಹೆಸರನ್ನು ಕಡ್ಡಾಯವಾಗಿ ಕೊಡುವಂಥ ಪರಿಸ್ಥಿತಿ ಇಲ್ಲ ಈಗ. ವಿ ಡು ನಾಟ್ ಹ್ಯಾವ್ ಟು ಡೂ ದ್ಯಾಟ್. ವಿ ಹ್ಯಾವ್ ಟು ಗಿವ್ ದ ಮದರ್ಸ್ ನೇಮ್ ಇಟ್ ಸೆಲ್ಫ್ ಮೇನ್. ಅದನ್ನೇ ಕೊಡಬಹುದು. ಇದರ ನಿಮ್ಮ ಇಷ್ಟ, ಅದಕ್ಕೆ ನಂಗೆ ಧಿಕ್ಕಾರ ಇಲ್ಲ. ನನಗೆ ಈ ಆಪ್ಷನು ಇದೆ, ನನ್ನೇನು ಧಿಕ್ಕಾರ ಇಲ್ಲ. ಬೇರೆ ಹೆಣ್ಮಕ್ಳು ಹೋಗಿ ಅವ್ರ ಗಂಡನ ಹೆಸರು ಕೊಡ್ತಾರೆ, ತಂದೆ ಹೆಸರು ಮಕ್ಕಳದಾದರೆ ನಾನು ಅಯ್ಯೋ ಅದು ಮಾಡಬೇಡಿ ತುಂಬ ಕೆಟ್ಟ ಕೆಲಸ ಅಂತ ನಾನು ಹೇಳಲ್ಲ. ಅದ್ರ ಬಗ್ಗೆ ಧಿಕ್ಕಾರ ಇಲ್ಲ ನನಗೆ. ಬಟ್ ನನಗೂ ಈ ಆಪ್ಷನ್ ಇದೆ. ಹಾಗಾಗಿ ವಿ ಡೋಂಟ್ ಹ್ಯಾವ್ ಟು ವರಿ ಆನ್ ದ್ಯಾಟ್. ಒಂದು ಸಾಮಾಜಿಕವಾಗಿ ನನ್ನ ಕನ್ಸರ್ನ್ ಆ್ಯಸ್ ಅ ಮದರ್, ಸಾಮಾಜಿಕ ಅಂದರೆ ಸೋಷಿಯಲಿ ಆ ಮಕ್ಕಳಲ್ಲಿ ಆಗುವಂಥ ಪರಿಣಾಮ ಏನಿರಬಹುದು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಐ ಹ್ಯಾವ್ ಮೈ ಕನ್ಸರ್ನ್. ಯಾರು ಕೇಳ್ತಾರೆ ಲುಕ್, ಐ ಆಮ್ ನಾಟ್ ಇನ್ ದಟ್ ಕೈಂಡ್ ಆಫ್ ಆ ಅಟ್ಮಾಸ್ಫಿಯರಲ್ಲಿ ನಾವಿಲ್ಲ. ಯಾರು ಬಂದ್ಬಿಟ್ಟು ಯಾರು ಕೇಳಲ್ಲ ಹಾಗೆಲ್ಲ ನಮ್ಮ ಮನೇಲಿ ಗೊತ್ತಿದ ಮೇಲೆ. ನಾವೇ ಆದ್ರೂ ನಮ್ಗೆ ಅಷ್ಟು ಸೂಕ್ಷ್ಮತೆ ಇದೆ. ನಾವು ಎಷ್ಟೋ ಜನ ಸಿಂಗಲ್ ಪ್ಯಾರೆಂಟಿನ ಮಕ್ಕಳನ್ನು ವಿ ಹ್ಯಾವ್ ಸ್ಪೋಕನ್, ವಿ ಹ್ಯಾವ್ ಬೀನ್ ದೇರ್, ಅದೆಲ್ಲದೂ ಇದೆ. ಅಷ್ಟು ಸೂಕ್ಷ್ಮತೆ ಕಳ್ಕೊಂಡಿರುವಂತಹ ಜನರು ನಾವಲ್ಲ. ಸೊ ಆಬ್ವಿಯಸ್ಲಿ ನನ್ನ ಒಡನಾಟನೂ ಅಂಥ ಜನರೊಟ್ಟಿಗೆ ಇದೆ, ಆ ಕಾನ್ಫಿಡೆನ್ಸ್ ಇದೆ. ಆದರೆ ನಾನು ಸ್ವತಃ ನನ್ನನ್ನು ಪ್ರಶ್ನೆ ಮಾಡಿಕೊಂಡಾಗ, ನಾನು ತಾಯಿಯಾಗಿ ಆ ಆತ್ಮಸ್ಥೈರ್ಯವನ್ನು ನಾನು ಹೇಗೆ ಕೊಡಬಲ್ಲೆ ಅನ್ನೋವಂಥದ್ದು ಖಂಡಿತವಾಗ್ಲೂ ನನಗೆ ಅದು ಪ್ರಶ್ನೆ ಮಾಡ್ತಾ ಇರುತ್ತೆ. ದಟ್ ಈಸ್ ಓನ್ಲಿ ಥ್ರೂ ಮೈ ಆಫ್ಟರ್ ದ ಚಿಲ್ಡ್ರನ್ ಆರ್ ಬಾರ್ನ್, ಓನ್ಲಿ ದೆನ್ ಐ ವಿಲ್ ನೋ. ಅದು ಹೆಂಗೆ ಹೇಳೋಕ್ಕಾಗುತ್ತೆ? ಇಟ್ಸ್ ನಾಟ್ ಎ ಮೆಕ್ಯಾನಿಕಲ್ ಥಿಂಗ್ ಅಲ್ಲ ಅದು. ಮಕ್ಕಳ ಸೈಕಾಲಜಿನ ಅರ್ಥ ಮಾಡ್ಕೊಳ್ಬೇಕು. ಅವ್ರು ಬೆಳೆಯುವಾಗ ಅವ್ರು ಯಾವ ಥರ ಬೆಳೀತಾ ಇದ್ದಾರೆ, ಅವ್ರು ಯಾವ ಮನಸ್ಥಿತಿ, ಯಾವ ವಾತಾವರಣ ಮತ್ತು ಏನನ್ನು ನೋಡ್ತಾ ಇದ್ದಾರೆ ಅವರು. ಬಿಕಾಸ್ ಅವ್ರ ಗ್ರಾಸ್ಪಿಂಗ್ ವಿಲ್ ಬಿ ಟೂ ಹೈ. ಮಕ್ಕಳು ಏನೇನು ನೋಡ್ತಾರೆ, ಯಾರ್ಯಾರು ಏನೇನು ಮಾತಾಡ್ತಾರೆ, ಅದಾಗಲೇ ಕೂತ್ಕೊಳ್ತಾ ಇರತ್ತೆ ಅವರಿಗೆ. ಸೊ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಐ ಡೋಂಟ್ ನೋ ಹೌ ಐಮ್ ಗೋನಾ ಹ್ಯಾಂಡಲ್ ಇಟ್, ಬಟ್ ಫಾರ್ ಶ್ಯೂರ್ ಐಲ್ ಹ್ಯಾಂಡಲ್ ಇಟ್ ಇನ್ ಅ ಮಚ್ ಬೆಟರ್ ವೇ ಅಂದ್ಕೊಂಡಿದ್ದೀನಿ, ವೇರ್ ಇಟ್ ಶುಡ್ ನಾಟ್ ಹ್ಯಾಂಪರ್ ದೆಮ್. ಅಂದರೆ ಅವ್ರಿಗೇನೋ ಹೊರಗಡೆ ಕಾಲಿಡಕ್ಕೆ ಭಯ ಆಗೋದು ಮಕ್ಕಳಿಗೆ, ಸ್ಕೂಲಲ್ಲಿ ಹೋದರೆ ಒಂದು ಒಂಟಿಯಾಗಿ ಕೂತ್ಕೊಳ್ಳೋದು, ಬೇರೆ ಮಕ್ಕಳ ಹತ್ರ ಬೆರೀದೇ ಇರೋದು, ಈ ಥರದ್ದು ಯಾವುದು ಆಗದೆ ಇರೋದನ್ನು, ದಟ್ ವಿಲ್ ಬಿ ಮೈ ಕನ್ಸರ್ನ್. ಮ್ಯಾಮ್, ಯಾವ ಪಾಪು ಆಗಬೇಕು ಅಂತ ನಿಮಗಿಷ್ಟ? ಹಾಗೆಯೇ ಬೇಬಿ ಮೂಮೆಂಟ್ ಎಲ್ಲ ಹೇಗೆ ಅನಿಸುತ್ತೆ? ನನಗೆ ಟ್ವಿನ್ ಬೇಬಿ ಇದೆ. ಆದರೆ ಯಾವ ಇದಿದೆ ಅಂತ ಗೊತ್ತಿಲ್ಲ ನನಗೆ.
ಬಟ್ ಬೇಸಿಕಲಿ ನಮ್ಮನೆ ನಾವೆಲ್ಲರೂ ಇಷ್ಟಪಡೋದು ಹೆಣ್ಣನ್ನೇ ತುಂಬ ಜಾಸ್ತಿ. ಎರಡೂ ಹೆಣ್ಣಾದರೂ ನಂಗೆ ತುಂಬ ಇಷ್ಟ. ಬಟ್ ಲೆಟ್ಸ್ ಸಿ, ಐ ರಿಯಲಿ ಹೋಪ್ ಅಟ್ ಲೀಸ್ಟ್ ಒನ್ ಇಸ್ ಅ ಗರ್ಲ್. ಅಂದರೆ ನೆಕ್ಸ್ಟ್ ಇಂಡಸ್ಟ್ರಿಗೆ ಆದರೂ ಮಕ್ಕಳನ್ನ ಅದೆಲ್ಲ ಗೊತ್ತಿಲ್ಲ. ಆಮೇಲೆ ಅದೆಲ್ಲ ಇನ್ನೊಂದು ಏನು ಗೊತ್ತಾ, ಈಗ ಹೆಂಗೆ ನಾವು ನಮ್ಮ ಮಕ್ಕಳ ಬಗ್ಗೆ ನಾವು ಇವಾಗ ಹೇಳೋಕ್ಕೆ ಆಗಲ್ಲ. ಆ ನಿರ್ಧಾರಗಳು ನಾನೇ ಇವಾಗ ನನ್ನ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀನಿ ಅಂದರೆ ನಾನು ಅಷ್ಟು ಸ್ವತಂತ್ರ ಮಕ್ಳಿಗೆ ಕೊಡೋಷ್ಟು ತಯಾರಾಗಿರಬೇಕು. ಸೊ ಇಟ್ ಇಸ್ ಕಂಪ್ಲೀಟ್ಲಿ ದೇರ್ ವಿಶ್. ಆಮೇಲೆ ಅವ್ರ ಇಂಟ್ರೆಸ್ಟ್ ಏನು ಬರುತ್ತೋ ನಾನು ಅದೇ ಅಂದ್ಕೊಳ್ತೀನಿ. ಕಲಾವಿದ್ರ ಮಕ್ಕಳು ಕಲಾವಿದರಾಗೋದು ತುಂಬ ಕಷ್ಟ ಇದೆ. ಡಾಕ್ಟರ್ ಮಕ್ಕಳು ಬೇಕಾದ್ರೆ ಡಾಕ್ಟರ್ ಆಗ್ಬೋದು, ಕಲಾವಿದ್ರ ಮಕ್ಕಳು ಕಲಾವಿದರಾಗೋದು ಇಟ್ ಈಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಥಿಂಗ್. ನಮ್ಗೆ ಗೊತ್ತಿಲ್ಲ ಯಾರು ಆಗ್ತಾರೆ ಏನಾಗ್ತಾರೆ ಅಂತ. ಎಲ್ಲರೂ ಶಿವಣ್ಣ ಆಗೋಕ್ಕಾಗತ್ತಾ? ಅಪ್ಪ ಇದ್ದಾರೆ ಅಂದ್ಕೊಳ್ಳೆ ಶಿವಣ್ಣ ಆಗಿಬಿಟ್ರು ಅನ್ನೋಕ್ಕೆ ಹಂಗೆಲ್ಲ ಆಗಲ್ಲ. ಅದು ಸೀಮಂತ ಎಲ್ಲ ಯಾವಾಗ? ಅಂದರೆ ಮನೆ ಮಟ್ಟಿಗೆ ಅದು ನನ್ನ ತಂದೆ ತುಂಬ ಇದು ಮಾಡ್ತಾ ಇದ್ದಾರೆ. ಹಿ ವಾಂಟ್ಸ್ ಟು ಲುಕ್ ಫಾರ್ ಇಟ್ ಅಂತ. ವಿ ಜಸ್ಟ್ ಆಸ್ಕ್ ಫಾರ್ ಅ ಡೇಟ್, ನೋಡ್ಬೇಕು ಯಾವಾಗ ಕೊಡ್ತಾರೆ ಅಂತ. ಥ್ಯಾಂಕ್ ಯು ಮ್ಯಾಮ್. ಇಷ್ಟು ತನಕ ಪೇನ್ ಆಗ್ತಾ ಇತ್ತು, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಆದರೂ ಕೂಡ ಇಷ್ಟು ತನಕ ಕುತ್ಕೊಂಡು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಯು. ನೋಡಿದ್ರಲ್ವಾ, ಇದಾಗಿತ್ತು ಭಾವನಾ ಮ್ಯಾಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ ಟಿವಿ.